ನಾರಾಯಣಾಯ ನಲಿನಾಯ ತಲೋಚನಾಯ ನಾಮಾವಶೇಷಿತ ಮಹಾಬಲಿವೈಭವಾಯ ನಾನಾಚರಾಚರ ವಿಧಾಯಕ ಜನ್ಮದೇಶ ನಾಭೀಪುಟಾಯ ಪುರುಷಾಯ ನಮಃ ಪರಸ್ಮೈ ನಾಭೀಪುಟಾಯ ಪುರುಷಾಯ ನಮಃ ಪರಸ್ಮೈ ಕಸ್ತೂರಿ ತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ವರಮೌಕ್ತಿಕಂ ಕರದಲೆ ವೇಣು ಕರೆ ಕಂಕಣಂ ಸರ್ವಾಂಗೇ ಗರಿಚಂದನಂ ಸುವಿಮಲಂ ಕಂಠೆ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಏಕದಾ ಗೃಹದಾಸೀಷು ಯಶೋದಾನಂದಗೇಹಿನಿ ಕರ್ಮಾಂತರ ನಿಯುಕ್ತಾಸು ನಿರ್ಮಮಂಥ ಸ್ವಯಂ ದಧಿ ಯಾನಿ ಯಾನಿ ಗೀತಾನಿ ತದ್ಬಾಲಚರಿತಾನಿ ಚ ದಧಿ ನಿರ್ಮಂಥನೆ ಕಾಲೇ ಸ್ಮರಂತಿ ತಾನ್ಯಗಾಯತ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಓಂ ನಮೋ ಭಗವತೆ ವಾಸುದೇವಾಯ. ಭಗವದ್ಭಕ್ತರೆಲ್ಲರಿಗೂ ನಾರಾಯಣ ಸ್ಮರಣೆಗಳು. ಕೃಷ್ಣನ ಕಥಾಪ್ರಸಂಗ. ಒಮ್ಮೆ ಯಶೋದೆ ದಾಸಿಯರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಮನೆಯಲ್ಲಿ ಹಾಲು ಮೊಸರನ್ನು ಕಡಿಯೋಕೆ ಯಾರೂ ಇಲ್ಲ. ಸಾಮಾನ್ಯವಾಗಿ ರಾಣಿಯವರು ಯಾವ ಕೆಲಸನೂ ಮಾಡೋಲ್ಲ, ಮನೆಯಲ್ಲಿ ಬೇರೆ ಕೂತ್ಕೊಂಡಿರ್ತಾರೆ, ಎಲ್ಲರ ಹತ್ರನೂ ಕೆಲಸ ಮಾಡಿಸ್ತಾರೆ. ಆದರೆ ಇವಳು ಹಾಗಲ್ಲ, ಯಶೋದೆ ನಾನೇ ಮಾಡಬೇಕು ಅಂಥೇಳಿ ಅವರಿಗೆಲ್ಲ ಬೇರೆ ಬೇರೆ ಕೆಲಸವನ್ನು ಕೊಟ್ಟು ತಾನೇ ಮೊಸರನ್ನು ಕಡಿಯೋದಕ್ಕೆ ಕೂತು. ಆ ಮೊಸರನ್ನು ಕಡಿಯುವಾಗ ನಮ್ಮಲ್ಲೂ ಹಿಂದೆ ಹಾಡ್ತಾ ಇದ್ರು, ನಮ್ಮ ತಾಯಿ ಹೇಳ್ತಾ ಇದ್ದು ಕೇಳಿದ್ದೆ ನಾನು ಭಾಳ ಹಿಂದೆ. ಈಗ ಮೊಸರು ಕಡಿಯೋದು ಇಲ್ಲ, ಆ ಭಗವಂತನ ಆ ಹಾಡನ್ನು ಹೇಳೋರು ಇಲ್ಲ. ನಾರಾಯಣ ಕೃಷ್ಣ ಅಂತ ಒಂದು ಹಾಡು, ಇನ್ನೊಂದು ಗುಮ್ಮನನ್ನು ಕಣ್ಣಲ್ಲಿಲ್ಲ ಅಂತ ಒಂದು ಹಾಡು, ಎರಡು ಕಿವಿಯಲ್ಲಿದೆ. ಇನ್ನು ಯಾವ್ಯಾವ ಹಾಡ್ತಾ ಇದ್ರು ಏನೋ. ಅವಳು ಪರಮಾತ್ಮನ ಬಾಲಚರಿತೆಯ ಕಥೆಗಳನ್ನು ಹೇಳ್ತಾ ಹೇಳ್ತಾ ಮೊಸರನ್ನು ಕಡಿತಾ ಇದ್ದಾಳೆ. ಅವಳು ಮರೆತು ಬಿಟ್ಟಿದ್ದಾಳೆ ಹೇಗೆ ಕಡಿತಾ ಇದ್ಲು ಅನ್ನೋದನ್ನು ಭಾಗವತಕಾರರು ವರ್ಣನೆ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಕ್ಷೌಮಂ ವಾಸಃ ಕ್ಷೌಮಂ ವಾಸಗ ಪೃಥುಕಟಿತಟೆ ಬಿಭ್ರತಿ ಸೂತ್ರನದ್ದಂ ಪುತ್ರಸ್ನೇಹಸ್ನುತ ಕುಚಯುಗಂ ಜಾತಕಂಪಂ ಚ ಸುಭ್ರೂಃ ರಜ್ವಾಕರ್ಷ ಶ್ರಮ ಭುಜ ಚಲತ್ಕಂಕಣೌ ಕುಂಡಲೇ ಚ ಸ್ವಿನ್ನಂ ವಕ್ತ್ರಂ ಕಬರ ವಿಕಲಂ
ಮಾಲತಿ ನಿರ್ಮಮಂತಾಂ ಸ್ತನ್ಯಕಾಮಗ ಆಸಾದ್ಯ ಮಥ್ರಂತೀಂ ಜನನೀಂ ಹರಿ ಗೃಹೀತ್ವಾ ದಧಿಮಂಥಾನಂ ನ್ಯಷೇಧತ್ ಪ್ರೀತಿಮಾವಗನ್. ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿಯಾಳೆ. ರೇಷ್ಮೆ ಸೀರೆ ಉಟ್ಕೊಂಡು ಕಳೆಯೋದು ಸುಲಭ ಅಲ್ಲ. ಆ ರೇಷ್ಮೆ ಉಟ್ಕೊಂಡು ಸ್ವಲ್ಪ ಚೆನ್ನಾಗಿರುವಂಥ ಮೃದುವಾದ ಶರೀರ, ಬಲವಾಗಿ ಕಡಿತಾ ಇದ್ದಾಳೆ ಹಗ್ಗವನ್ನು ಹಾಕಿ. ಮಗನ ಮೇಲಿನ ಪ್ರೇಮ ಇದೆ. ಆ ಪ್ರೇಮದಿಂದ ಮಗನಿಗೆ ಹಾಲು ಕುಡಿಸೋವಂಥ ಸಮಯ ಬಂದ್ಬಿಟ್ಟಿದೆ. ಅವಳಿಗೆ ಮೈಯಲ್ಲಿ ಸ್ವಲ್ಪ ಕಳೆದು ಮೈಗೆ ಜಾತಕಂಪಂ, ಶೇಕಿಂಗು. ಯಾಕೆಂದರೆ ಆಗ್ತಾ ಇಲ್ಲ, ಸುಲಭ ಅಲ್ಲ ಮೊಸರು ಕಡಿಯೋದು. ನಮ್ಮಲ್ಲಿ ಹೇಳ್ತಾರೆ ಅಗ್ನಿಮಂಥನಂ ಆಜಿಧಾವನಂ ಅಂತ. ಗುರಿ ಇಟ್ಟು ಓಡೋದು, ಅಗ್ನಿಯನ್ನು ಕಡಿಯೋದು, ಮೊಸರು ಕಡಿಯೋದು ಸುಲಭವಾದ ಕೆಲಸ ಅಲ್ಲ. ತೋಳಲ್ಲಿ ಬಲ ಇರಬೇಕು. ಅಷ್ಟು ಬಲಿಷ್ಠವಾದಂಥ ಕೆಲಸ. ಅವಳು ರಜ್ವಾಕರ್ಷ ಶ್ರಮ ಭುಜ ಚಲನ್ ಕಂಕಣವು. ಹಗ್ಗವನ್ನು ಎಳಿತಾ ಎಳಿತಾ ಆ ಬಳೆಗಳು ಶಬ್ದ ಮಾಡ್ತಾ ಇದ್ವು, ಜುಮ್ಕಿಯೂ ಕುಣಿತಾ ಇತ್ತು. ಮುಖವೆಲ್ಲ ಸ್ವಲ್ಪ ಬೆವತ್ತು ಬಿಟ್ಟಿದೆ, ಹೆರಳು ಕಟ್ಟಿರೋದು ಸ್ವಲ್ಪ ಜಾರ್ತಾ ಇದೆ. ಆದರೂ ಕೂಡ ನಾನು ಬಿಡೋದಿಲ್ಲ, ಮೊಸರು ಬಿಡೋದಿಲ್ಲ, ನಾನು ಕಡಿತೀನಿ ಅಂಥೇಳಿ ಯಶೋಧ ಕಡಿತಾ ಇದ್ದಾಳೆ. ಆ ಸಂದರ್ಭದಲ್ಲಿ ಮಗು ಎದ್ದು ಬಿಟ್ಟ ಪರಮಾತ್ಮ. ಹಾಲು ಬೇಕು ಅಂದರೆ ಅಮ್ಮನೇ ಅಮ್ಮ ಅಂತ ಹತ್ಕೊಂಡ್ಬಂದ್ಬಿಟ್ಟ. ಹತ್ಕೊಂಡು ಬಂದು ತಾಯಿ ಕಡಿತಾ ಇರೋದು ಆ ಕಡೆಗೋಲನ್ನು ಹಿಡ್ಕೊಂಡು ನಂಗೆ ಹಾಲು ಕೊಡು, ನೀ ಆಮೇಲೆ ಕಡೆ. ಅರ್ಧ ಕಡ್ದಿಯಾಳೆ, ಬಿಟ್ಟರೆ ಬೆಣ್ಣೆ ಬರೋಲ್ಲ, ಹಾಳಾಗಿ ಹೋಗ್ಬಿಡುತ್ತೆ. ನೀನು ಹಾಲು ಕೊಡು ಅಂತ ಇದ್ದಾನೆ. ಆಗ ಏನಾಯಿತು? ತಮಂಕಮಾರೂಢಮಪಾಯಯತ್ಸ್ತನಂ ಸ್ನೇಹಸ್ನುತಂ ಸಸ್ಮಿತಮೀಕ್ಷತಿ ಮುಖಂ ಅತೃಪ್ತಮುತ್ಸೃಜ್ಯ ಜವೇನ ಸಾಯಯೌ ಉತ್ಸಿಚ್ಯಮಾನೇ ಪಯಸಿ ತ್ವಧಿಶ್ರಿತೆ ಸಂಜಾತಕೋಪಃ ಸ್ಫುರಿತಾರುಣಾಧರಂ ಸಂದಶ್ಯ ತದ್ಭಿರ್ದಧಿಮಂಥಭಾಜನಂ ಮೃಷಾರ್ಷುಃ ದೃಶದಶ್ಮನಾರಹೋ ಜಘಾಸ ಹಯ್ಯಂಗಮಮಂತರಂ ಗತಗ ಉತ್ತಾರ್ಯ ಗೋಪೀ ಸುಶ್ರುತಂ ಪಯಃ ಪುನಃ ಪ್ರವಿಶ್ಯ ಸಂದೃಶ್ಯ ಚ ದಧ್ಯಮತ್ರಕಂ ಭದ್ರಂ ವಿಲೋಕ್ಯ ಸ್ವಸುತಸ್ಯ ಕಮ್ಮತತ್ ಜಗಾಸತಂ ಚಾಪಿ ನ ತತ್ರ ಪಶ್ಯತಿ. ಹಾಲು ಕೊಡು ಅಂತ ಬಂದು ಪ್ರೀತಿಸ್ತಾ ಇದ್ದಾಗ ಇನ್ನಾಗಲ್ಲ ಅಂಥೇಳಿ ಆ ಕಡಗೋಲನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮಡಿಲಲ್ಲಿ ಮಗುವನ್ನು ಮಲಗಿಸ್ಕೊಂಡು ಹಾಲನ್ನು ಕೊಡ್ತಾ ಇದ್ದಾಳೆ. ಹಾಲು ಕೊಡುವಾಗ ಮಗುವಿನ ಆ ಸ್ನೇಹದ ಜೊತೆಯಲ್ಲಿ, ಪ್ರೇಮದ ಜೊತೆಯಲ್ಲಿ ಹಾಲು ಕುಡಿಸ್ತಾ ಇದ್ದಾಳೆ. ಮಗಳು ನಗ್ತಾ ಇದ್ದಾಳೆ. ಅವನಿಗೆ ತಾಯಿ ಹಾಲನ್ನು ಕುಡಿದು ತೃಪ್ತಿನೇ ಇಲ್ಲ. ಕ್ಷೀರಸಾಗರದಲ್ಲಿ ಮಲಗಿದವನು ಸಾಮಾನ್ಯನಲ್ಲ. ತಾಯಿ ಹಾಲೇ ಸಾಕಾಗಲ್ಲ ಅವನಿಗೆ, ಇನ್ನೂ ಬೇಕು ಅಂತ ಕುಡಿತಾ ಇದ್ದಾನೆ. ಅವಳಿಗೆ ಏನಾಗಿದೆ ಅಂದರೆ ಒಲೆ ಮೇಲೆ ಹಾಲಿಟ್ಟಿದ್ದಾಳೆ, ಇಲ್ಲಿ ಮೊಸರು ಕಡಿತಾ ಇದ್ದಾಳೆ, ಮಗುವಿಗೆ ಹಾಲು ಕೊಡ್ತಾಳೆ. ಒಟ್ಟೊಟ್ಟಿಗೆ 3 ಕೆಲಸ. ಯಾವಾಗಲೂ ಮನುಷ್ಯನಿಗೆ ಮನಸ್ಸಿಗೆ ಒಂದು ಕೆಲಸ ಇರಬೇಕು. ಒಂದು ಕೆಲಸ ಅದು, ಒಂದು ಕೆಲಸ ಇದು, ಇನ್ನೊಂದು ಕೆಲಸ ಹೀಗಾಗಲ್ಲ. ಅವಳೇನು ಮಾಡಿದ್ದು, ಅತೃಪ್ತ, ಇವನಿನ್ನೂ ಹಾಲು ಕುಡಿದು ತೃಪ್ತಿಯಾಗಿಲ್ಲ. ಮಗುವನ್ನು ಕೆಳಗಿಟ್ಟು ಹಾಲು ಉಕ್ತಾ ಇದೆ, ಮುಂಚೆ ಹಾಲು ಇಳಿಸ್ತೀನಿ ಅಂತೇಳಿ ಓಡೋಗಿ ತಾಯಿ ಉತ್ಸಿಚ್ಯಮಾನೆ ಪಯಸಿ ತ್ವಧಿಶ್ರಿತೆ. ಹಾಲು ಉಕ್ಕಿಬಿಡುತ್ತೆ, ಹಾಳಾಗಿ ಹೋಗ್ಬಿಡುತ್ತೆ ಅಂತ ಹಾಳಿದ ಪಾತ್ರೆ ಇಳಿಸೋಕೆ ಅಂತ ಹರಿಯಾದ ಓಡೋದು. ಹರಿಯಾದ ನಾನು ಹೇಳಿದ್ದೀನಿ ನಮ್ಮ ಭಾಷೆಯಲ್ಲಿ. ಅಲ್ಲಿ ಯಾವುದೋ ಒಂದು ಹರಿವೋಲೆನಾ ಹರಿವೋಲೆನಕ್ಕಿಂತ ಕನ್ನಡದಲ್ಲಿ ಪದ ಏನೋ ಹರಿಯಾಲ ಒಂದು ಗೊತ್ತಿಲ್ಲ. ಆ ಹಳೆ ಪದಗಳೇ ಬರ್ತದೆ. ಹಾಗೆ ಹೀಗೆ ಅವಳು ಒಳಗೆ ಹೋದ ಕೂಡಲೇ ಇವನಿಗೆ ಸಿಟ್ಟು. ಮನುಷ್ಯನಿಗೆ ಮಗುವಿಗಿದೆಯಲ್ಲ ಬಹಳ ಬೇಗ ಸಿಟ್ಟು ಬರುತ್ತೆ, ರೊಚ್ಚು ಬೇರೆ ಸಿಟ್ಟು ಬಂತು. ನನ್ನನ್ನು ಬಿಟ್ಟು ಹೋಗಿದೆಯಾ ನೀನು, ಯಾಕೆ ಹೋಗಿದ್ದಾಳೆ ಗೊತ್ತಿಲ್ಲ. ಅರುಣಾಧರಂ, ಕೆಂಪಾದ ತುಟಿ ಒದರ್ತಾ ಇದೆ. ನನ್ನನ್ನು ಬಿಟ್ಟು ನಮ್ಮಮ್ಮ ಬಿಟ್ಟು ನಾನು ಬೇಡ ಅಂತ ಅರ್ಥ ಅಂತೇಳಿ ಹಲ್ಲನ್ನು ಕಚ್ಚಿದ.
ಅಲ್ಲೇ ಕಡಗೋಲನ್ನು ಕಡಿಯೋಕೆ ಪಕ್ಕದಲ್ಲಿ ಉರುಳು ಕಲ್ಲಲ್ಲಿ ಸಣ್ಣ ಕಲ್ಲಿತ್ತು, ಜಜ್ಜೋ ಕಲ್ಲನ್ನು ತಗೊಂಡ ಕೃಷ್ಣ ಹೊಡೆದ ಗಡಿಗೆ ಪುಡಿ ಅವ್ರು ಪರಮಾತ್ಮ ಹೊಡೆದ ಇನ್ನೇನಾಗತ್ತೆ. ಭಿತ್ವಾ ಮೃಷಾಶ್ರು ಹೋಮರು ಸುಳ್ಳು ಎಳೆಯೋಕೆ ಶುರು ಮಾಡಿದ. ಹೊಡೆದವನು ಕೋಪದಿಂದ ಹೊಡೆದ. ಮಕ್ಕಳಿಗೆ ಕೋಪ ಬಂದಮೇಲೆ ಮುಂದೆ ಅಳುವೇ ಬರೋದು, ಸಿಟ್ಟು ಬರುತ್ತೆ. ಸಿಟ್ಟು ಬಂದಮೇಲೆ ಸಿಟ್ಟಿಗೆ ಪೂರ್ತಿ ಆಗಲ್ವಲ್ಲ, ಅಳೋಕೆ ಶುರು ಮಾಡಿ ಅವು ಮೆಲ್ಲಕ್ಕೆ ಅಲ್ಲೇ ಇರುವಂಥ ಒಂದಷ್ಟು ಬೆಣ್ಣೆಯನ್ನು ತಗೊಂಡ ಹಿಂದ್ಗಡೆ ಹಿಟ್ಲ ಕಡೆ ಹೋಗಿ ತಿಂತಾ ಕೂತ್ಕೊಂಡ. ಹಾಲು ಕೊಡಲಿಲ್ಲ, ನಿಮಗೂ ಇಲ್ಲ ನನಗೂ ಇಲ್ಲ ಅಂಥೇಳಿ ಹಯ್ಯಂಗವಂ ಅಂತಾರೆ. ಎಷ್ಟು ಚೆನ್ನಾಗಿರೋ ಪದ ಅಂದರೆ, ಆಗ ತಾನೇ ಮೊಸರು ಹಾಕಿರೋ ಮೊಸರು ಹಿಂದಿನ ದಿವಸ ಅದು ರಾತ್ರಿ ಚೆನ್ನಾಗಿ ಹೆಪ್ಪಾಗಿ ಮರು ದಿವಸನೇ ಕಡಿಬೇಕು. ಅದೇ ಯಹ ಗೋಹೋ ಜಾತಂ, ನಿನ್ನೆಯ ಹಾಲಿನ ಮೊಸರಿನಿಂದ ಕಡೆದ ಬೆಣ್ಣೆ ಹಯ್ಯಂಗವ ಅಂದರೆ ಸ್ಪೆಷಲ್ ಸೂತ್ರ ಅದಕ್ಕೆ ಹಯ್ಯಂಗವಂ ಅಂತ. ಅಂಥ ಬೆಣ್ಣೆಯನ್ನು ಹಿತ್ತಲ್ಲಿ ಕೂತ್ಕೊಂಡು ತಿಂತಾ ಇದ್ದಾನೆ. ಒಬ್ಬನೇ ತಿಂತಾ ಇಲ್ಲ, ಪೂರ್ವಜನ್ಮದ ಸ್ನೇಹಿತರು ಕೋತಿಗಳಿವೆ, ಅವುಗಳಿಗೂ ಕೊಡ್ತಾ ಇದ್ದಾನೆ, ತಾನು ತಿಂತಾ ಇದ್ದಾನೆ. ಬಂದು ನೋಡ್ತಾಳೆ, ಹಾಲು ಕೆಳಗಿಟ್ಟು ಮತ್ತೆ ಇಲ್ಲಿ ಕಡಿಬೇಕು ನೋಡಿದ್ರೆ ಕಡಿಯೋಕ್ಕೇನಿದೆ, ಏನೂ ಇಲ್ಲ. ಪಾತ್ರೆ ಮೊಸರಿನ ಪಾತ್ರೆನೇ ಇಲ್ಲ, ಅಲ್ಲಿ ಚಕಡಾಚೂರಾಗಿ ಹೋಗಿದೆ. ನೋಡಿದ್ದು ಇದು ಮಗನ ಕೆಲಸ ಅಂತ ಗೊತ್ತಾದರೂ ಕೂಡ ಅವಳಿಗೆ ಎಂಥದ್ದು ನಕ್ಕಳಂತೆ ಮನಸ್ಸಿನಲ್ಲಿ. ಪರವಾಗಿಲ್ಲ, ಹುಡುಗ ಬಲಿಷ್ಠ ಗಟ್ಟಿ ಇದ್ದಾನೆ, ಪಾತ್ರೆನೇ ಹೊತ್ಕೊಂಡು ಹೋಗಿದ್ದಾನೆ ಅಂತ ಜಹಾಸ ತಂಚಾಪಿ ನತ. ಆದರೆ ಒಳಗಡೆ ಭಯ. ಅಲ್ಲ, ಹೊಡೆದವನು ಎಲ್ಲಿ ಹೋದ ಇವನು ಅಂಥೇಳಿ ಆ ಕೃಷ್ಣನ ಹುಡುಕೊಂಡು ಕಟ್ಟಿಸ್ಕೊಂಡು ಹೋದ್ರು. ಎಲ್ಲಿ ಹೋಗಿದ್ದ ಅವನು? ಉಲೂಖಲಾಂಗ್ರೇರುಪರಿ ವ್ಯವಸ್ಥಿತಂ ಮರ್ಕಾಯ ಕಾಮಂ ದದತಂ ಶಿಚಿಸ್ಥಿತಂ ಹಯ್ಯಂಗವಂ ಚೌರ್ಯ ವಿಶಂಕಿತೆ ಕ್ಷಣಂ ನಿರೀಕ್ಷ ಪಶ್ಚಾತ್ಸುತಮಾಗಮಚ್ಛನೈಃ ಕಾಮಾತ್ತಯಷ್ಟಿಂ ಪ್ರಸಮೀಕ್ಷ್ಯ ಸತ್ವರಗ ತತೋವರುಹ್ಯಾಪಸಸಾರ ಭೀತವತ್ ಗೋಪ್ಯನ್ವಧಾವತ್ ನಯಮಾಪಯೋಗಿನಾಂ ಕ್ಷಮಂ ಪ್ರವೇಷ್ಟುಂ ತಪಸೇರಿತಂ ಮನಗ. ಆ ಉಲೂಖಲ ಒರಳಕಲ್ಲು ಅದರ ಮೇಲೆ ಕೂತ್ಬಿಟ್ಟು ಬರೀ ಅವತ್ತಿನ ಬೆಣ್ಣೆ ಅಲ್ಲ, ಹಿಂದೆ ಹಾಕಿರೋ ಬೆಣ್ಣೆ ಎಲ್ಲ ಕದ್ದು ಬಿಟ್ಟಿದ್ದಾನೆ. ಮರ್ಕಾಯ ಕಾಮಂ ದದತಂ, ಮಂಗಗಳಿಗೆ ಎಷ್ಟು ಬೇಕೋ ಅಷ್ಟು ತಿಂದೆ, ನಿಂದೆ ರಾಜ್ಯ, ಇದೀಗ ಕಪಿರಾಜ್ಯ ಇದು, ನಾನಿದ್ಮೇಲೆ ರಾಮರಾಜ್ಯ ಅಂತ ಅವನು. ಮರ್ಕಾಯ ಕಾಮಂ ದದತಂ ಶಿಚಿ ಸ್ಥಿತಂ, ಶಿಚಿ ಅಂದರೆ ಶಿಚ್ಯ ಉರಿ, ಅದರಲ್ಲಿರೋ ಬೆಣ್ಣೆ ಎಲ್ಲ ತಗೊಂಡ ಎಲ್ಲವನ್ನು ಕೊಡ್ತಾ ಇದ್ದಾನೆ. ಅವನಿಗೆ ಒಳಗಡೆ ಇದೆ, ಹೇಳಿದೆ ಕೇಳಿದೆ ತಗೊಂಡಿದ್ದೀನಿ, ನನ್ನ ಕದ್ದಿದ್ದೀನಿ ನಾನು, ನನ್ನ ನಮ್ಮಮ್ಮ ಹೊಡಿತಾಳೆ ಅಂತ ಮಗುವಿನ ಒಳಗಡೆಯಲ್ಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಮೆಲ್ಲ ಕೊಡ್ತಾ ಇದ್ದಾನೆ. ಎತ್ತಿ ನೋಡಿದ್ದು ಬಗ್ಕೊಂಡು ಕೋಲು ಹಿಡ್ಕೊಂಡು ಹೋದ್ಲು. ಹೊಡಿತಾಳೋ ಹೊಡೆಯೋಲ್ವ, ಬಗ್ಗಿದ್ದು ಪಶ್ಚಾತ್ ಅಗಮತ್ ಚೆನ್ನೈ, ಮೆಲ್ಲಕ್ಕೆ ಹೆಜ್ಜೆ ಸಂಪಳ ಇದ್ದಾಗೆ ಬಗ್ಗಿಕೊಂಡು ಕೋಲು ಹಿಡ್ಕೊಂಡು ಮಾಡ್ತೀನಿ, ಇರೋ ಬೆಣ್ಣೆ ಎಲ್ಲ ಕೋತಿಗಳಿಗೆ ಕೊಡ್ತೀಯಾ, ನೀನು ತಿನ್ನೋದಲ್ಲದೆ ಹಳೆ ಹಿಂದೆ ಇಟ್ಟ ಬೆಣ್ಣೆ ಇವತ್ತಿನ ಬೆಣ್ಣೆ ಎಲ್ಲ ತಗೊಂಡು ಕೊಡ್ತಾ ಇದ್ದಾನೆ ಅಂತ ಹೋದ್ಲು. ಅವ್ರು ಎಷ್ಟು ಸೂಕ್ಷ್ಮವನು, ಇವಳು ಎಷ್ಟೇ ಹೆಜ್ಜೆ ಸ್ವಲ್ಪ ಇಲ್ಲ ಅಂದ್ರೂ ನೋಡ್ಬಿಟ್ಟ, ಕೋಲು ಹಿಡ್ಕೊಂಡು ಬರ್ತಾ ಇದ್ದಾಳೆ, ಬಂದು ಕೂಡಲೇ ಹಾಡ್ಬಿಟ್ಟ ಅಲ್ಲಿಂದ. ಈ ಮಗು ಇದು ಉಲೂಖಲದ ಮೇಲೆ ಕೂತಿದ್ದ, ಕೆಳಗೆ ಹಾರದ, ಹೆದರ್ಕೊಂಡು ಹಾಗೆ ನಡುತ್ತಾ ಇದ್ದಾನೆ, ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾಳೆ. ಭಾಗವತಕಾರ ಹೇಳ್ತಾರೆ, ಮಹಾ ಯೋಗಿಗಳು ತಪಸ್ಸಿನಿಂದ ಹುಡುಕ್ತಾ ಮನಸ್ಸಿನ ಹುಡುಗಿರೆ ಸಿಗದೇ ಇದ್ದವನು, ಅಂಥ ಪರಮ ಪುರುಷನನ್ನ ಕೋಲಿಂದ ಹೊಡಿಬೇಕು ಅಂತೇಳಿ ಯಶೋದೆ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಸಾಧ್ಯವೇ? ಇದು ಕ್ಷಮಂ ಪ್ರವೇಷ್ಟಂ ತಪಸೇರಿತಂ ಮನಃ. ಒಂದು ದಿವಸ ಎರಡು ದಿವಸ ಅಲ್ಲ, ಹಲವು ವರ್ಷಗಳ ಕಾಲ ತಪಸ್ ಮಾಡಿ ಪರಮಾತ್ಮ ಹೃದಯ ಗುಹೆಯಲ್ಲಿದ್ದಾನೆ, ಅವನು ಹಿಡಿತೀನಿ ಅಂತ ಹೇಳಿದರೆ ಅದು ಹಿಡಿಯೋಕ್ಕಾಗತ್ತೆ ಪರಮಾತ್ಮನನ್ನ. ಅಂಥ ಪರಮಾತ್ಮನನ್ನ ಯಶೋದೆ ಕೋಲಿನ ಹೇಳಿಕೊಂಡು ಅಟ್ಟಿಸ್ಕೊಂಡು ಹೋಗಿದ್ದಾಳೆ. ಅನ್ವಂಚಮಾನ ಜನನೀ ಬೃಹಚ್ಚಲತ್ ಶ್ರೋಣೀಭರಾಕ್ರಾಂತ ಗತಿ ಸುಮಧ್ಯಮ ಜವೇನ ವಿಶ್ರಂಸಿತ ಕೇಶವಂ
ಕ್ಲೇಶಬಂಧನಚ್ಯುತ ಪ್ರಸೂನಾನುಗತಿಗೆ ಪರಾಮೃಶತ್ ಕೃತಾಗಸಂ ತಂ ಪ್ರರುದಂತಮಕ್ಷಿಣಿ ಕಷಂತಮಂಜನ್ಮಷಿಣಿ ಸ್ವಪಾಣಿನ ಉದ್ವೀಕ್ಷ್ಯಮಾಣಂ ಭಯವಿಹ್ವಲೇಕ್ಷಣಂ ಹಸ್ತೆ ಗೃಹೀತ್ವಾ ವಿಷಯಂತ್ಯವಾಗುರತ್. ಹಿಂದ್ಗಡೆಯಿಂದ ಬರ್ತಾ ಇದ್ದಾಳೆ ಅವಳಿಗೆ ಆ ಪರಮಾತ್ಮನ, ಅವನು ಹುಡುಗ, ಇವಳು ಸ್ವಲ್ಪ ಪರ್ಸನಾಲಿಟಿ ಚೆನ್ನಾಗಿದೆ, ಯಶೋಧೆಯರು ಓಡ್ತಾ ಇದ್ದಾಳೆ. ಅವಳ ಭಾರದಲ್ಲಿ ಅವಳಿಗೆ ಆಗ್ತಾ ಇಲ್ಲ. ಅವನು ಸುತ್ತಿಸ್ತಾ ಇದ್ದಾನೆ, ಹಿಟ್ಲೆಲ್ಲ ಸುತ್ತಿಸ್ತಾ ಇದ್ದಾನೆ, ವೇಗದಿಂದ ಓಡ್ತಾ ಇದ್ದಾನೆ. ಇವಳು ಅಟ್ಟಿಸ್ಕೊಂಡು ಹೋಗಿ ಇವಳ ತಲೆಯಲ್ಲಿ ಮೂಡಿದಂಥ ಹೂವುಗಳೆಲ್ಲ ಚೆಲ್ಬಿಟ್ಟು ಎಲ್ಲ ಅದನ್ನೇ ನೋಡ್ತಾ ನೋಡ್ತಾ ಎಲ್ಲ ಅಟ್ಟಿಸ್ಕೊಂಡು ಬರ್ತಾ ಇದ್ದಾಳೆ. ಆ ಕಡೆಯಿಂದ ತಪ್ಪಿಸ್ಕೊಳ್ಳೋದು, ಈ ಕಡೆಯಿಂದ ತಪ್ಪಿಸ್ಕೊಳ್ಳೋದು. ಇಷ್ಟೆಲ್ಲ ಆದ್ಮೇಲೆ ಬಿಡಲ್ಲ ಅಂತ ಗೊತ್ತಾಯ್ತು. ತಾಯಿ ಬಿಡಲ್ಲ ಅಂದರೆ ಎಷ್ಟೊತ್ತು ಕಾಟ ಕೊಡೋ ತಾಯಿಗೆ ಅಮ್ಮಂಗೆ. ಆಯಿತು, ತಪ್ಪು ಮಾಡಿದ ಮೇಲೆ ಏನು ಮಾಡೋದು, ತಾನೇ ಅಳ್ತು ಬಿಡೋದು. ಯಾರೋ ಹೊಡೆದಿಲ್ಲ ಏನಿಲ್ಲ, ಮುಂಚೆನೇ ಅಳ್ತಾ ಇದ್ದಾನೆ. ಅಳ್ತಾ ಕಣ್ಣನ್ನು ಉಜ್ಜುತ್ತಾ ಇದ್ದಾನೆ. ಕಣ್ಣನ್ನು ಉಜ್ಜುವಾಗ ಕಣ್ಣಿನ ಕಾಡಿಗೆ ಇಲ್ಲ, ಮುಖಕ್ಕೆಲ್ಲ ಮಸಿ ಆಗಿಬಿಟ್ಟಿದೆ. ಎಷ್ಟು ಹತ್ತಿದ್ದಾನೆ ಅಂದರೆ ಕಣ್ಣೀರಿನಲ್ಲಿ ಕಾಡಿಗೆಯನ್ನು ಮುಖಕ್ಕೆಲ್ಲ ಒರೆಸ್ಕೊಂಡ್ಬಿಟ್ಟಿದ್ದಾರೆ, ಮುಖ ಕಪ್ಪಾಗ್ಬಿಟ್ಟಿದೆ. ಅಂಥವನು ಅವಳ ಭಯದಿಂದ ಒಳ್ಳೆ ಹೆದರಿದ ಹಾಗೆ ನಡುತ್ತಾ ಇರೋ ಹಾಗೆ ನೋಡಿ ಅವಳನ್ನು ಕೈಯಲ್ಲಿ, ಆ ಕೃಷ್ಣನನ್ನು ಕೈಯಲ್ಲಿ ಹಿಡ್ಕೊಂಡು ಬಾಯ್ತು ಮಾಡ್ತೀನಿ ನಿನಗೆ, ಹೀಗೆ ಓಡ್ತೀಯ ನೀನು, ಇದೇ ಕೆಲಸ ನಾ ದಿವಸ ತುಂಟ, ಬಿಡೋದಿಲ್ಲ ನಿನ್ನನ್ನು, ಕಟ್ ಹಾಕ್ತೀನಿ ಅಂತೇಳಿ ಹೇಳ್ಕೊಂಡ್ಬಂದ್ಬಿಟ್ಟು. ಗೊತ್ತಿಲ್ಲ ಯಶೋದೆಗೆ. ತ್ಯಕ್ತ್ವಾ ಯಷ್ಟಿಂ ಸುತಂ ಗೀತಂ ವಿಜ್ಞಾಯಾರ್ಭಕವತ್ಸಲ ಯೇಷ ಕಿಲ ತಂ ಬದ್ಧುಂ ದಾಮ್ನಾ ತದ್ವೀರ್ಯಕೋವಿದಾ ನ ಚಾಂತಂ ನ ಬಹಿರ್ಯಸ್ಯ ನ ಪೂರ್ವಂ ನಾಪಿ ಚಾಪರಂ ಪೂರ್ವಾಪರಂ ಬಹಿಶ್ಚಾಂತಕ ಜಗತೋ ಯೋ ಜಗಚ್ಚಯಃ ತಂ ಮತ್ವಾತ್ಮಜಂ ಅವ್ಯಕ್ತಂ ಮರ್ತ್ಯಲಿಂಗಮಧೋಕ್ಷಜಂ ಗೋಪಿಕೋಲುಕಲೇ ದಾಮ್ನಾ ಬಬಂಧ ಪ್ರಾಕೃತಂ ಯಥಾ ತದ್ದಾಮ ಬಧ್ಯಮಾನಸ್ಯ ಸ್ವಾರ್ಭಕಸ್ಯ ಕೃತಾಗಸಗ ದ್ವ್ಯಂಗುಲೋ ನಮಭೂತ್ತೇನ ಸಂದಧೇನ್ಯಚ್ಚ ಗೋಪಿಕಾ. ಕೋಲನ್ನು ಇವಳು ಅಳೋಕೆ ಶುರು ಮಾಡಿದ್ಮೇಲೆ ಕೋಲ್ ಇಟ್ಕೊಂಡ್ರೆ ಆಗಲ್ವಲ್ಲ, ಇನ್ನೂ ಹೆದರ್ತಾನೆ, ಇನ್ನೂ ಹೊತ್ತು ಬಿಡ್ತಾನೆ ಅಂತ ಕೋಲನ್ನು ಆ ಕಡೆ ಬಿಸಾಕಿದ್ದು. ಬಿಸಾಕಿ, ಮಗು ಅಂದರೆ ಎಷ್ಟು ಪ್ರೇಮ ಇರುತ್ತೆ ತಾಯಿಗೆ. ಅದು ಕೃಷ್ಣ, ಅವನಲ್ಲಿ ಹೆದರ್ಬಿಟ್ಟಿದ್ದಾನೆ. ಏನಾದರೂ ಆಗಲಿ, ಇವನು ಹಿಂಗೆ ತಂಟೆ ಮಾಡ್ತಾ ಇದ್ದರೆ ಈ ತುಂಟನ್ನು ಕಟ್ಟಾಕಲೇಬೇಕು, ಬೇರೆ ದಾರಿ ಇಲ್ಲ ಅಂಥೇಳಿ ಪರಮಾತ್ಮನ ನಿಜವಾದ ಯೋಗ ಶಕ್ತಿ ಇದೆಯಲ್ಲ, ಅವಳಿಗೆ ಯಾವುದೂ ಅರ್ಥವಾಗಿಲ್ಲ. ನಮ್ಮ ಮನೆ ಮಗು ಆಡಿಸಿದ್ದಾಳೆ ಯಶೋಧ ಜಗದೋದ್ಧಾರಣ ಅಂತ ಹೇಳಿದಾಗೆ ಅವನು ಕಟ್ಟಾಕ್ಬಿಡ್ತೀನಿ ಅಂತ ಹೇಳ್ಕೊಂಬಂದ್ಬಿಟ್ಟಿದ್ದಾಳೆ. ಯಾರಿಗೆ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ, ಒಳಗೆ ಇಲ್ಲ ಹೊರಗೆ ಇಲ್ಲ. ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ, ಎಲ್ಲೆಲ್ಲೂ ಇರೋವನನ್ನು, ಆಕಾಶವನ್ನೇ ಹೊಟ್ಟೆಯೊಳಗೆ ಇಟ್ಕೊಂಡಂಥ ಆ ಪರಮ ಪುರುಷನನ್ನು ಹಗ್ಗದಲ್ಲಿ ಕಟ್ಟಾಕ್ತೇನೆ ಅಂದರೆ ಏನು ಹೇಳೋಣ. ಭಾಗವತಕಾರ ಹೇಳ್ತಾರೆ, ಒಳಗೆ ಹೊರಗೆ ಇಲ್ಲ, ಮುಂದೆ ಹಿಂದೆ ಇಲ್ಲ, ಪೂರ್ವಾಪರ ಇಲ್ಲ, ಜಗತ್ತೆಲ್ಲ ವ್ಯಾಪಿಸಿದ್ದಾನೆ, ತಾನೇ ಜಗತ್ತಾಗಿದ್ದಾನೆ, ಜಗತ್ತಿಗಿಂತೂ ಹೊರಗಡೆ ಇದ್ದಾನೆ. ಇವರನ್ನು ಕಟ್ಟಾಕೋದು ಅಂದ್ರೆ ಏನೋ, ಇಂಥ ಪರಮಾತ್ಮನನ್ನು ತನ್ನ ಮಗು ಅಂತ ಹೇಳಿ ಮರ್ತ್ಯಲಿಂಗಂ ಅಧೋಕ್ಷಜಂ, ಅವನು ಮನುಷ್ಯ ಶರೀರ ಬಂದ್ಯಾನೆ, ನಾನು ಕಟ್ಟಾಕಬೇಕು ಅಂತ ಹೋಗಿ ಉಲೂಖಲ ಇದ್ದಲ್ಲ, ಹಾರಿದ್ನಲ್ಲ, ಅಲ್ಲಿಗೆ ಎಳ್ಕೊಂಡೋದು ಹಗ್ಗ ತಂದು ಕಟ್ಟಾಕ್ಬಿಡ್ತೀನಿ, ನಿಂತ್ಕೊಳ್ಳಿ ಹೋಗ್ಬಿಡ ಅಂತ. ಅವನು ಅಳ್ತಾನೆ ನಿಂತ್ಕೊಂಡಾನೆ, ಹೇಗೆ ಕಟ್ತಾಳೆ ನೋಡೋಣ ಅಂತ. ಅವನು ಅಲ್ಲೇ ಅಳ್ತಾ ಕೂತಿಯಾನೆ. ಹಗ್ಗ ತಂದು ಆ ಉಲೂಖಲ, ಆ ಒರಳ ಕಲ್ಲಿಗೆ ಕಟ್ಟ ಹೋಗ್ಬೇಕಂತ ಸುತ್ತಿದ್ದು, ಸುತ್ತಿದ್ರೆ 2 ಅಂಗುಲ ಕಮ್ಮಿ ಆಯಿತು. ಗಂಟು ಹಾಕೋಕೆ ಆಗಲ್ಲ, ಇಷ್ಟು ಕಮ್ಮಿ ಆಯಿತು. ಕಮ್ಮಿ ಆಯಿತು ಅಂತ ಹೇಳಿ ಇನ್ನು ಮನೆಗೆ ಹೋಗಿ ಇನ್ನೊಂದು ತೊಗೊಂಬಂದು ಅದಕ್ಕೆ ಜೋಡಿಸಿದ್ದು, ಕಟ್ ಹಾಕೋದು, ಮತ್ತಿಷ್ಟು ಕಮ್ಮಿ ಆಯಿತು. ಎಷ್ಟು ಹಗ್ಗ ತಂದರೂ 2 ಅಂಗುಲ 4 ಅಂಗ ಕಮ್ಮಿನೇ, ಅವನನ್ನು ಕಟ್ಟೋಕ ಆಗೋಲ್ಲ. ಹೀಗೆ ದ್ವಂಗುಲೂನ ಮಭೂತಿನ ಸಂದಧೆ ಅನ್ಯಚ್ಚ ಗೋಪಿಕ. ಅದಕ್ಕೆ ಗಂಟು ಹಾಕೋದು ಹಗ್ಗಕ್ಕೆ ಗಂಟು ಹಾಕೋದೇ ಹೊರತು ಕೃಷ್ಣನಿಗೆ ಗಂಟು ಹಾಕೋಕ್ಕಾಗಲಿಲ್ಲ. ಏನು ಮಾಡೋದು ಅಂತ ಅಳೋಕೆ ಶುರು ಮಾಡಿಬಿಟ್ಟು, ಈಗ ಏನೋ
ಏನು ಮಾಡಿ ಎಷ್ಟು ಹಗ್ಗ ತಂದ್ರು ಹಗ್ಗನೇ ಸಾಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಯದಾಸೀತ್ ತದಪಿ ನ್ಯೂನಂ ತೇನಾನ್ಯದಪಿ ಸಂದಧೆ ತದಪಿ ದ್ವ್ಯಂಗುಲಂ ನ್ಯೂನಂ ಯದ್ಯದಾದತ್ತ ಬಂಧನಂ ಏವಂ ಸ್ವಗೇಕದಾಮಾನಿ ಯಶೋದಾ ಸಂದಧತ್ಯಪಿ ಗೋಪೀನಾಂ ಸುಸ್ಮಯಂತೀನಾಂ ಸ್ಮಯಂತಿ ವಿಸ್ಮಿತಾ ಅಭವತ್ ಸ್ವಮಾತುಃ ಸ್ವಿನ್ನಗಾತ್ರಾಯಾಗ ವಿಸ್ರಸ್ತಕಬಲಸ್ರಜಗ ದೃಷ್ಟ್ವಾ ಪರಿಶ್ರಮಂ ಕೃಷ್ಣಗ ಕೃಪಯಾಸೀತ್ ಸ್ವಬಂಧನೆ ಏವಂ ಸಂದರ್ಶಿತಾ ಹ್ಯಂಗ ಹರಿಣಾ ಭೃತ್ಯವಶ್ಯದ ಸ್ವವಶೇನಾಪಿ ಕೃಷ್ಣೇನ ಯಸ್ಯೇದಂ ಸೇಶ್ವರಂ ವಚೇ. ಹೀಗೆ ಒಳಗೆ ಹೋಗೋದು, ಹಗ್ಗ ತರೋದು, ಕಟ್ಟೋದು, ಅದು ಕಡಿಮೆ ಆಗೋದು, ಮತ್ತೆ ತರೋದು. ಆ ಒಳಗಿದ್ದವರೆಲ್ಲ ಕೆಲಸ ಬಿಟ್ಟು ಇದೇನು ಒಳಗೆ ಹೊರಗೆ ಓಡಾಡ್ತಾಳೆ ಅಂತೇಳಿ ಉಳಿದವರೆಲ್ಲ ಬಂದು ನೋಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ಎಲ್ಲರಿಗೂ ನಗು. ಎಷ್ಟು ಹಗ್ಗ ತಂದರೂ ಸಾಕಾಗಲ್ಲ. ಅವಳು ಬೆಪ್ಪಾಗ್ಬಿಟ್ಲು. ಇದು ಏನಿದು, ನಾನು ತಂದ ಹಗ್ಗವೆಲ್ಲ ಕಡಿಮೆ ಆಗ್ತಾ ಇದೆಯಲ್ಲ ಅಂಥೇಳಿ ಗೋಪೀನಾಂ ಸುಸ್ಮಯಂತಿನಾಂ, ಆ ಗೋಪಿಯರು ನೋಡೋರು ನಗ್ತಾ ಇದ್ದಾರೆ. ಕೊನೆಗೆ ಇವಳು ಕೂಡ ಸೋತು ಬಿಟ್ಟು ಆಗಲ್ಲ ಅಂತ ನಗ್ತಾ ಇದ್ದಾಳೆ. ಆಗ ಇಷ್ಟು ಸೋತ ಮೇಲೆ ಅಮ್ಮ ಇನ್ನು ಕಾಟ ಕೊಡಬಾರದು ಪರಮಾತ್ಮ ಅಂಥೇಳಿ ಅದೃಶ್ಯೋಪಿ ಸ್ವಭಕ್ತಾನಾಂ ದೃಶ್ಯೋ ಭವತಿ ಯಸ್ ಸದಾ ಅಂತ ಆ ಪರಮಾತ್ಮ ಸ್ವಾತ್ಮನ್ಯೇವ ಅಪ್ರತಿಮ ಪರಮ ಪ್ರೇಮಸೂತ್ರೇಣ ಬದ್ಧ ಅಂತ ಭಕ್ತರಿಗೆ ಪ್ರೇಮಸೂತ್ರ ಹಾಕಿದ್ರೆ ಮಾತ್ರ ಕಟ್ಟಕ್ಕಾಗತ್ತೆ, ಹಿಂಗೆ ಎಲ್ಲಿಗೂ ಕಟ್ಟಕ್ಕಾಗಲ್ಲ. ಪರಮಾತ್ಮನನ್ನು ಕಟ್ಟಬೇಕಾದ್ರೆ ಪರಾಭಕ್ತಿ ಪರಮ ಪ್ರೇಮ ಅದು ಒಂದೇ ಸಾಧನ. ಹೊರಗಿನ ಹಗ್ಗ ತಂದರೆ ಕಟ್ಟೋಕ್ಕಾಗತ್ತ, ಅವನ್ನ ಹೃದಯದಲ್ಲಿ ಕಟ್ಟಬೇಕು ಅಂದರೆ ಪರಮಾತ್ಮನ ಪ್ರೇಮವನ್ನು ಕಟ್ಟಬಹುದು. ಆಗ ತಾಯಿ ಯಾವಾಗ ಸುಸ್ತಾಗ ಗೊತ್ತಾಯಿತು ಇನ್ನು ಆಗಲ್ಲ ಅಂಥೇಳಿ ತಾನೇ ಸುಮ್ಮನೆ ಇದೆ ಕೈ ಕಟ್ಕೊಂಡು ನಿಂತ್ಕೊಂಡ. ಹಗ್ಗ ಬಿದ್ದಿದ್ಕೊಂಡ್ಬಿಡ್ತು, ಸಾಕಾಗ್ಬಿಡ್ತು ಅದು. ಯಾವಾಗ ಪರಮಾತ್ಮನ ಮನಸ್ಸಿನಲ್ಲಿ ಕಟ್ಟು ಹಗ್ಗ ಅಂದ ಅವನು, ಹಗ್ಗ ಕಟ್ಟಬೇಕು ಅಂತ ಅವಳಿಗಾಗಲ್ಲ, ಕಟ್ಟು ಹಗ್ಗ ಅಂತ ಕಟ್ಟಿಬಿಡ್ತು. ಹೀಗೆ ಪರಮಾತ್ಮ ಭೃತ್ಯವಶ್ಯನಾಗಿ ಅಂದರೆ ಭಕ್ತರ ಅಧೀನನಾಗಿ ತಾನೇ ಆ ಹಗ್ಗವನ್ನು ಕಟ್ಟಿಕೊಂಡು ಹೀಗೆ ನಂದಗೋಪಾಲನಿದ್ದಾನೆ. ನಿಜವಾಗಿ ಹೇಳೋದಾದರೆ ಇಂತಹ ಪರಮಾತ್ಮನ ಲೀಲೆ ಬ್ರಹ್ಮಲೋಕದಲ್ಲೂ ಸಿಗೋಲ್ಲ ಅಂದರು. ಬ್ರಹ್ಮಲೋಕಕ್ಕೆ ಹೋದರೂ ಇಂತಹ ಕಥೆ ಸಿಗೋಲ್ಲ. ನೇಮಂ ವಿರಿಂಚೋ ನ ಭವೋ ನ ಶ್ರೀರಪ್ಯಂಗ ಸಂಶ್ರಯ ಪ್ರಸಾದಂ ಲೇಭಿರೇ ಗೋಪಿ ಯತ್ತತ್ ಪ್ರಾಪ ವಿಮುಕ್ತಿದಾತ್ ನಾಯಂ ಸುಖಾಪೋ ಭಗವಾನ್ ದೇಹಿನಾಂ ಗೋಪಿಕಾಸುದಗ ಜ್ಞಾನಿನಾಂ ಚಾತ್ಮಭೂತಾನಾಂ ಯಥಾ ಭಕ್ತಿಮತಾಮಿಗ ಕೃಷ್ಣಸ್ತು ಗೃಹಕೃತ್ಯೇಷು ವ್ಯಗ್ರಾಯಾಂ ಮಾತರಿ ಪ್ರಭುಃ ಅದ್ರಾಕ್ಷೀದರ್ಜುನೌ ಪೂರ್ವಂ ಗುಹ್ಯಕೌ ಧನದಾತ್ಮಜೌ ಪುರಾನಾರದಶಾಪೇನ ವೃಕ್ಷತಾಂ ಪ್ರಾಪಿತೌ ಮದಾತ್ ನಲಕೂಬರಮಣಿಗ್ರೀವೌ ಇತಿ ಖ್ಯಾತೌ ಶ್ರಿಯಾನ್ವಿತೌ. ಪರಮಾತ್ಮನ ಈ ರೀತಿಯಾದ ಲೀಲಾ ನಾಟಕ ನಿಮಗೆ ಬ್ರಹ್ಮಲೋಕ ಲಕ್ಷ್ಮಿಯ ಜೊತೆಯಲ್ಲಿ ಪರಮೇಶ್ವರಿ ಎಲ್ಲೂ ಸಿಗೋದಿಲ್ಲ. ಗೋಪಿಕಾ ಸ್ತ್ರೀಯರಿಗೆ ಈ ಭಗವಂತನ ಈ ಬಾಲ ಲೀಲೆಗಳನ್ನು ನೋಡುವ ಭಾಗ್ಯ ಬಂತು. ಇದು ಪರಮಾತ್ಮ ಯಾರಿಗೂ ಸುಲಭವಾಗಿ ಸಿಗೋದಿಲ್ಲ, ಅತ್ಯಂತ ಕಷ್ಟ. ನೀವು ಎಷ್ಟು ಅಹಂಕಾರ ಪಟ್ಟರೆ ಅಷ್ಟು ದೂರವಾಗ್ತಾನೆ. ಇವನನ್ನು ಪಡೆಯೋದಕ್ಕೆ ಯಾವ ದೇಹಿಗಳಿಗೂ ಸಿಗೋದಿಲ್ಲ. ಆದರೆ ಗೋಪಿಕೆಯರಿಗೆ, ಜ್ಞಾನಿಗಳಾಗಿ ಭಕ್ತರಾದವರಿಗೆ, ಜ್ಞಾನಿನಾಂಚ ಆತ್ಮಭೂತಾನಾಂ ಯಥಾ ಭಕ್ತಿ ಮತಾಮಪಿ, ಭಗವದ್ಭಕ್ತಿ ಭಗವತ್ ತತ್ವಜ್ಞಾನ ಇದು ಎರಡನ್ನು ಬಿಟ್ಟರೆ ಭಗವಂತನನ್ನು ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಈ ಪ್ರಾಸಂಗಿಕವಾಗಿ ಎರಡು ಮಾತನ್ನು ಹೇಳ್ತಾ, ಈಗ ಕಟ್ಟಾಕಿದ್ದೀನಿ ಪರವಾಗಿಲ್ಲ ಇಲ್ಲೇ ಇರ್ತಾನೆ ಅಂತೇಳಿ ಎಲ್ಲರೂ ತಮ್ಮ ತಮ್ಮ ಕೆಲಸಕ್ಕೆ ಹೋದರು. ಹೋದ್ಮೇಲೆ ಪರಮಾತ್ಮ ಬರೀ ಬಂಧನಕ್ಕಲ್ಲ, ಬಂಧನ ಬಿಡಿಸೋಕೆ ಬಂದವನವನು ಅಲ್ಲ. ಆವಾಗಲೇ ಹೇಳಿದ್ದಾರೆ, ಬಂಧೋ ಭವತ್ ಬಂಧ ವಿಮೋಕ್ಷ ಹೇತು. ನಾನು ಅವತಾರ ಮಾಡಿದ್ದು ಬಂಧನಾಗಾರದಲ್ಲಿ, ಆದರೆ ಎಲ್ಲರ ಬಂಧನಗಳನ್ನು ನಾನು ಬಿಡಿಸಬೇಕು. ಪ್ರಪಂಚದ ಅಷ್ಟೂ ಜನರ ಬಂಧವನ್ನು ಕಳೆಯಬೇಕು ಅಂತ ಬಂದವನು ಯೋಚನೆ ಮಾಡಿದ. ಈಗ
ಆ ಹೊರಗಡೆ 2 ಮರ ಇದೆಯಲ್ಲ ಯಮಳಾರ್ಜುನ, ಆ ವೃಕ್ಷಗಳು ಶಾಪಗ್ರಸ್ತವಾದ ಜನ್ಮ. ಅದನ್ನು ಯೋಚನೆ ಮಾಡಿ, ಹಿಂದೆ ಗುಹ್ಯಕ ಕುಬೇರನ ಅನುಚರರವರು ಆ ಇಬ್ಬರು ಕೂಡ ನಲಕೂಬರ ಮಣಿಗ್ರೀವ ಅಂತ ಇಬ್ಬರು ನಾರದರ ಶಾಪದಿಂದ ಮರವಾಗಿ ಹುಟ್ಟಿದ್ದಾರೆ. ಆ ಮರವಾಗಿ ಅವರನ್ನು ಶುದ್ಧಿ ಮಾಡಿ ಪುನಃ ವಾಪಸ್ ಕಳಿಸ್ಬೇಕು, ಅವರ ಬಂಧನವನ್ನು ಬಿಡಿಸ್ಬೇಕು ಅಂತೇಳಿ ಭಗವಂತ ಯೋಚನೆ ಮಾಡ್ದ ಅನ್ನೋ ಕಥೆ ಹೇಳ್ತಾ ಅವರಿಗೆ ಯಾಕೆ ಶಾಪ ಬಂತು ಪ್ರಶ್ನೆ ಮಾಡ್ತಾನೆ. ರುದ್ರಸ್ಯಾನುಚರೌ ಭೂತ್ವಾ ಸುದೃಪ್ತೌ ಧನದಾತ್ಮಜೌ ಕೈಲಾಸೋಪವನೆ ರಮ್ಯೆ ಮಂದಾಕಿನ್ಯಾಂ ಮದೋತ್ಕಟೌ ವಾರುಣೀಂ ಮಧುರ್ಮಧಿರಾಂ ಪೀತ್ವಾ ಮದಾಭೂರ್ಣಿತಲೋಚನೌ ಸ್ತ್ರೀಜನೈರನುಗಾಯದ್ಭಿಃ ಚೇರದು ಪುಷ್ಪಿದೇವನೇ ಅಂತಃ ಪ್ರವಿಶ್ಯ ಗಂಗಾಯಾಂ ಅಂಭೋಜವನರಾಜಿನಿ ಚಿಕ್ರೀಡತು ಯುವತಿಭಿಃ ಗಜಾವಿವ ಕರೇಣುಭಿಃ ಯದೃಚ್ಛಯಾ ಚ ದೇವರ್ಷಿಃ ಭಗವಾಂಸ್ತತ್ರ ಕೌರವ ಅಪಶ್ಯನ್ನಾರದೋ ದೇವೌ ಕ್ಷೀಬಾಣೌ ಸಮಬುದ್ಧ್ಯತ. ಯಾಕೆ ಇಬ್ಬರಿಗೂ ಶಾಪ ಬಂತು ಅನ್ನುವಾಗ ಶುಕಮಹಾಮನಿಗಳು ಹೇಳ್ತಾರೆ, ಇವರಿಬ್ಬರು ಕುಬೇರನ ಅನುಚರರಾಗಿ ದೃಪ್ತರಾದವರು ಕೈಲಾಸವನದ ಹತ್ತಿರದಲ್ಲಿ ಮಂದಾಕಿನಿ ನದಿಯಲ್ಲಿ ಒಮ್ಮೆ ಜಲಕ್ರೀಡೆ ಆಡಬೇಕು ಅಂತ ಇವರಿಗೆ ಬಂತು. ಜಲಕ್ರೀಡೆ ಆಡೋದು ಅಂದರೆ ಹುಡುಗಿಯರ ಜೊತೆಲೆ ಆಟವಾಡ್ತಾ ನೀರಲ್ಲಿ ಕುಣಿ ಆಡೋದು. ಆ ಹುಡುಗಿಯರನ್ನು, ಸುಂದರಿಯರಾದ ಹುಡುಗಿಯರನ್ನು ಕರ್ಕೊಂಡ್ರು. ವಾರುಣಿ ಮದಿರಾಂ ಪೀತ್ವ, ಆ ನೀರಿಗೆ ಇಳಿಬೇಕಾದ್ರೆ ಚೆನ್ನಾಗಿ ಕುಡ್ಕೊಂಡು ಹೇಳಿದ್ರು. ಬಟ್ಟೆ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಬಟ್ಟೆನೇ ಇಲ್ಲ ಮೈಯಲ್ಲಿ. ಮದಾಘೂರ್ಣಿತ ಲೋಚನವು ಸ್ತ್ರೀಜನೈರನುಗಾಯ, ಇವರೆಲ್ಲ ಹಾಡಬೇಕು, ಅವರು ನೀರಲ್ಲಿ ಕುಣಿಬೇಕು. ಈ ರೀತಿ ಗಂಗಾ ನದಿಯಲ್ಲಿ ಒಳ್ಳೆಯ ಕೈಲಾಸ ಪರ್ವತದ ದಡದಲ್ಲಿ ಇಬ್ಬರೂ ಕೂಡ ಆ ಒಳ್ಳೆ ಮದ್ದಾನೆಗಳು ಕುಣಿಯುವಂತೆ ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಎದುರಿಚ್ಛೆಯ ದೇವರ್ಷಿ, ಏನೋ ಎದುರಿಚ್ಛೆಯ ದೇವರ್ಷಿ ನಾರದರು ಅಲ್ಲಿ ಬಂದರು. ದೇವರ್ಷಿ ಬಂದ ಕೂಡಲೇ ನೋಡ್ತಾರೆ, ಹೆಂಡ ಕುಡ್ದವ್ರ ಭಾಷೆ ಇದೆಯಲ್ಲ, ಅಂತ ಅಸ್ಪಷ್ಟವಾಗಿ ಮತ್ತರಾಗಿ ಹಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಏನಾಯಿತು, ತಂ ದೃಷ್ಟ್ವಾ ವ್ರೀಡಿತಾ ದೇವ್ಯೋ ವಿವಸ್ತ್ರಾ ಶಾಪಶಂಕಿತಾಗ ವಾಸಾಂಸಿ ಪರ್ಯದುಶೀಘ್ರಂ ವಿವಸ್ತ್ರೌ ನೈವ ಗುಹ್ಯಕೌ ತೌ ದೃಷ್ಟ್ವಾ ಮಧಿರಾಮತ್ತೌ ಶ್ರೀಮದಾಂಧೌ ಸುರಾತ್ಮಜೌ ತಯೋರನುಗ್ರಹಾರ್ಥಾಯ ಶಾಪಂ ದಾಸ್ಯನ್ನಿದಂ ಜಗೌ. ಅವರು ಬಂದ ಕೂಡಲೇ, ನಾರದರು ಬಂದ ಕೂಡಲೇ ಹೆಂಗಸರಿಗೆ ಇನ್ನೂ ಕುಡಿದಿರಲಿಲ್ಲ. ಅವರು ಬೇಗ ಬಟ್ಟೆಯನ್ನು ಹಾಕೊಂಡ್ಬಿಟ್ರು. ಅವ್ರು ಯಾರು, ಇದು ಸರಿಯಾಗಲ್ಲ, ನ ವಿವಸನ ಸ್ನಾಯ ರಾಪ್ಸು ಮೂತ್ರ ಪುರೀಷಂ ಕುರಿಯಾತ್ ನ ವಿವಸನ ಸ್ನಾಯಾತ್ ಅಂತ ಭದ್ರ ಅರುಣಪ್ರಶ್ನ ಬರುತ್ತೆ. ಹಾಗೆ ಬರೀ ಮೈಯಲ್ಲಿ ಸ್ನಾನ ಮಾಡಬಾರ್ದು. ಏನೋ ಹುಚ್ಚು ಕುಡುಕರಿಗೆ ಏನು ನಿಯಮ ಹಾಗಾಗ್ಬಿಟ್ಟಿದೆ. ಅವರೆಲ್ಲ ಹುಡುಗಿಯರೆಲ್ಲ ಉಟ್ಕೊಂಡ್ರು, ಇವರು ಮಾತ್ರ ಯಾರನ್ನು ಲೆಕ್ಕಕ್ಕೆ ಇಡಲಿಲ್ಲ, ಕೇರೆ ಮಾಡಲಿಲ್ಲ. ಕುಡಿದು ಬಿಟ್ಟಿದ್ದಾರೆ, ಯಾರು ಬಂದರೆ ಬಾರ್ದರು ಅಂತೇಳಿ ಕುಣಿತಾ ಇದ್ದಾರೆ. ಆ ಕುಣಿತಾ ಇದ್ದಾಗ ನಾರದರು ನೋಡಿದ್ರು, ಇವರ ಮತ್ತೆ ಇಳಿಬೇಕಾದ್ರೆ, ಅಹಂಕಾರ ಇಳಿಬೇಕಾದ್ರೆ ಒಂದೇ ದಾರಿ, ಈ ಜಂಬ ಇರೋರಿಗೆಲ್ಲ ಆಗೋದಿಲ್ಲ ಅಂತೇಳಿ ಅವರ ಅನುಗ್ರಹಕ್ಕೋಸ್ಕರ ಶಾಪವನ್ನು ಕೊಟ್ಟ ನಾರದ ಅಂತ. ನಾರದು ಯಾಕೆ ಶಾಪ ಕೊಟ್ಟರು ಅಂದರೆ, ಇವರಿಗೆ ಒಳ್ಳೆ ಬುದ್ಧಿ ಬರಲಿ, ಸರಿಯಾದ ದಾರಿಗೆ ಬರಲಿ ಅಂತೇಳಿ ಹೇಗೆ ಶಾಪ ಕೊಟ್ಟರು ಅಂದರೆ, ನಕ್ಯನ್ಯೋ ಜುಷತೋ ಜೋಷ್ಯಾನ್ ಬುದ್ಧಿಭ್ರಂಶೋ ರಜೋ ಗುಣಗ ಶ್ರೀಮದಾಭಿಜಾತ್ಯಾದಿ ಯತ್ರ ಸ್ತ್ರೀದ್ಯೂತವಾಸವಗ ಹನ್ಯಂತೆ ಪಶವೋ ಯತ್ರ ನಿರ್ದಯೈರಚಿತಾತ್ಮಭಿಃ ಮನ್ಯಮಾನೈರಿಮಂ ದೇಹಂ ಅಜರಾ ಮೃತ್ಯುನಶ್ವರಂ ದೇವಸಂಜ್ಞಿತಮಪ್ಯಂತೆ ಕೃಮಿವಿಟ್
ಭಸ್ಮ ಸಂಜ್ಞಿತಂ ಭೂತದೃಗ್ ತತ್ಕೃತೆ ಸ್ವಾರ್ಥಂ ಕಿಂ ವೇದ ನಿರಯೋ ಯತಗ. ಈ ಜಗತ್ತಿನಲ್ಲಿ ಇದಕ್ಕಿಂತ ಹೆಚ್ಚು ಅಹಂಕಾರ, ಹೆಚ್ಚು ಬುದ್ಧಿಭ್ರಂಶ ಇನ್ಯಾವುದರಲ್ಲೂ ಬರೋದಲ್ಲ. ಮೂರು ಮುಖ್ಯವಾದಂತಹದ್ದು ಅತ್ಯಂತ ರಜೋಗುಣ ಬೆಳೆದು ಒಳ್ಳೆಯ ಅಹಂಕಾರದಿಂದ ಬಹಳ ಜೋರಾಗಿ ಕುಡಿತಾ ಇರೋರು ಸ್ತ್ರೀ ಸಂಘ, ದ್ಯೂತ, ಮದಿರ. ಈ ಮೂರು ಇದೆಯಲ್ಲ, ಇದು ಬಹಳವಾದ ಅಹಂಕಾರವನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗುತ್ತೆ, ಪೂರ್ತಿ ಬುದ್ಧಿಭ್ರಂಶವನ್ನು ಮಾಡುತ್ತೆ. ಎಂಥ ಕುಲವಂಶದವನಾದರೂ ಕೂಡ ಈ ಮೂರರಿಂದ ಹಾಳಾಗಿ ಹೋಗ್ಬಿಡ್ತಾನೆ. ಆದ್ದರಿಂದ ನಿಜವಾಗಿ ಈ ರೀತಿ ಕುಡುಕರಾಗಿಬಿಟ್ರೆ ಅದರಲ್ಲೂ ಅವರಿಗೆ ಕಾರುಣ್ಯವೇ ಇರಲ್ಲ. ಯಾರನ್ನು ಬೇಕಾದ್ರೂ ಕಡಿತಾರೆ. ಈ ಬಲಿ ಕೊಡೋರು, ಹಿಂಸೆ ಮಾಡೋರು ಇದ್ದಾರೆ, ಮುಂಚೆ ಕುಡಿದು ಬಿಡ್ತಾರೆ. ಯಾರನ್ನಾರು ಕೊಲೆ ಮಾಡಬೇಕು ಅಂದರೆ ಕುಡ್ಕೊಂಡೇ ಹೋಗೋದವರು, ಚೆನ್ನಾಗಿ ಕುಡಿದ್ಬಿಟ್ಟು ಹೋಗಿ ಕೊಲೆ ಮಾಡ್ತಾರೆ. ಹೀಗೆ ಹನ್ಯಂತಿ ನಿರ್ದಯೈ, ಒಂದು ಸ್ವಲ್ಪವೂ ಅವರಲ್ಲಿ ದಯೆ ಇರೋಲ್ಲ, ಇಂದ್ರಿಯ ನಿಗ್ರಹ ಇರೋಲ್ಲ. ಅವರು ಏನು ಅನ್ಕೊಂಡಿದ್ದಾರೆ, ದೇಹವೇ ನಾನು, ದೇಹ ಬಿಟ್ಟರೆ ಇನ್ನೇನೂ ಇಲ್ಲ, ಈ ದೇಹಕ್ಕೆ ಸಾವಿಲ್ಲ ಅಂಥೇಳಿ ನಶ್ವರವಾದ ದೇಹವನ್ನು ತಾವೆಂಬ ಅಹಂಕಾರದಿಂದ ಈ ಕುಡುಕರು ಲೋಕದ ಸನ್ಮಾರ್ಗವನ್ನು ಹಾಳು ಮಾಡ್ತಾರೆ. ಆದ್ದರಿಂದ ಹೆಂಡ ಕುಡಿಯೋದು ಅತ್ಯಂತ ಕೆಟ್ಟದ್ದು. ಎಲ್ಲವೂ ಕೆಟ್ಟದ್ದೇ. ಅದು ಬುದ್ಧಿಯನ್ನು ನಾಶ ಮಾಡುತ್ತೆ, ಚಾರಿತ್ರ್ಯವನ್ನು ನಾಶ ಮಾಡುತ್ತೆ, ಹತ್ಯೆಯನ್ನು ಮಾಡುತ್ತೆ, ಕಳತನನೂ ಮಾಡಿಸುತ್ತೆ. ಅಷ್ಟೂ ದೋಷಗಳ ಮೂಲ ಇದು. ಇವರು ದೇವಯೋನಿಯಲ್ಲಿ ಹುಟ್ಟಿದ್ರು. ಇವರು ಕುಬೇರನ ಮಕ್ಕಳಾಗಿ ದೇವತಾ ಸಿದ್ಧ ಯಕ್ಷ ಗಂಧರ್ವ ಅಂತೇಳಿ ಹೊಗಳ್ತಾರೆ. ಅಂಥವರು ಕೂಡ ಹೀಗಾದ್ಮೇಲೆ ಇದರಲ್ಲಿ ಈ ದೇಹದಲ್ಲಿ ಇರೋದೇನೋ ಬರೀ ಕ್ರಿಮಿಗಳು, ಇದು ಹೊಲಸು. ಇವರು ಸಕಲ ಪ್ರಾಣಿಗಳಿಗೂ ದ್ರೋಹ ಮಾಡುವಂಥದ್ದಿದು. ಇದನ್ನೇ ತಾನು ಮಾಡಿಕೊಂಡವನು ಅವಶ್ಯವಾಗಿ ನರಕ ಪ್ರವೇಶ ಮಾಡ್ತಾನೆ. ದೇಹಾಭಿಮಾನ ಹೆಚ್ಚಾದವರೆಲ್ಲ ನರಕ ಪ್ರವೇಶ ಮಾಡ್ತಾರೆ. ದೇಹ ಅನ್ನೋದು ಎಂಥದ್ದು ಅಂದರೆ, ದೇಹ ಕಿಂ ಅನ್ನದಾತು ಸ್ವಂ ನಿಷೇಕ್ತು ಮಾತುರೇವ ಚ ಮಾತುಃ ಪಿತುರ್ವಾ ಬಲಿನಗ ಕ್ರೇತುರಗ್ನೇ ಶೃಣೋಪಿ ವಾ ಏವಂ ಸಾಧಾರಣಂ ದೇಹಂ ಅವ್ಯಕ್ತ ಪ್ರಭವಾಪ್ಯಯಂ ಕೋ ವಿದ್ವಾನ್ ಆತ್ಮಸಾತ್ ಕೃತ್ವಾ ಹಂತಿ ಜಂತೂನೃತೆ ಸದಗಾ ಅಸದ ಶ್ರೀಮದಾಂಧಸ್ಯ ದಾರಿದ್ರ್ಯಂ ಪರಮಂ ಜನಂ ಆತ್ಮೌಪಮ್ಯೇನ ಭೂತಾನಿ ದರಿದ್ರ ಪರಮೀಕ್ಷತೆ ಯಥಾ ಕಂಟಕ ವಿದ್ಧಾಂಗೋ ಜಂತೋರ್ನೇಚ್ಛತಿ ತಾಂ ಯಥಾಂ ಜೀವಸಾಮ್ಯಂ ಗತೋ ಲಿಂಗೈಃ ನ ತಥಾ ವಿದ್ಧ ಕಂಟಕಗ. ಈ ದೇಹ ಅನ್ನೋದು ಇದನ್ನು ಅನ್ನ ಕೊಟ್ಟವನಿಗೆ ಕೊಡಬೇಕಾ? ಅನ್ನ ಹಾಕ್ತಾರಲ್ಲ, ಅನ್ನದಿಂದ ತಾನೆ. ಅನ್ನಮಯ ಸವಾ ಏಷ ಗುರು ಅನ್ನರಸಮಯ. ಅನ್ನರಸದಿಂದ ಬೆಳೆದಿಂದ ಅನ್ನ ಕೊಟ್ಟವನದು, ಅಥವಾ ತಂದೆ ಇಟ್ಟಿದ್ದರಿಂದ ತಂದೆ ನಿಷೇಕದಿಂದ ತಂದೆದು, ತಾಯಿ ಹೊತ್ತಲ್ಲ 10 ತಿಂಗಳು ತಾಯಿದು, ಅಥವಾ ತಂದೆ ತಾಯಿಗಳಿಬ್ಬರು ಯಾರೋ ಕೆಲಸ ಮಾಡಿ ಅವರಿಗೆ ಅನ್ನ ಕೊಡ್ತಾರಲ್ಲ, ತಂದೆ ತಾಯಿಗಳು ಎಲ್ಲೋ ಕೆಲಸ ಹೋಗ್ತಾರೆ, ಅವರಿಗೆ ಯಾರೋ ಒಬ್ಬ ಅನ್ನ ಕೊಡ್ತಾನೆ, ಅವನಿಗೆ ಸೇರಿದ್ದು. ಅಥವಾ ಕೊನೆಯಲ್ಲಿ ಅಗ್ನಿ ಕೊಡ್ತೀವಲ್ಲ, ಅಗ್ನಿಗೆ ಸೇರಿದ್ದು. ಅಥವಾ ಯಾರು ಇಲ್ಲಿ ಅವರು ನಾಯಿ ತಿನ್ನತ್ತಲ್ಲ, ನಾಯಿ ಸೇರಿದ್ದು. ಎಷ್ಟು ಜನಕ್ಕೆ ದೇಹ ಸೇರಿದೆ? ನಿಜವಾಗಿ ಯಾರಿಗೂ ದೇಹ ಅನ್ನೋದಿಲ್ಲ. ಹೀಗೆ ಸಾಧಾರಣಂ ದೇಹಂ, ಎಲ್ಲರಿಗೂ ಸೇರಿದ್ದೌದು. ನಿಜವಾಗಿ ದೇಹ ಅನ್ನೋದು ನಮ್ಮದಲ್ಲ. ಇದು ಅವ್ಯಕ್ತವಾಗಿ ಒಂದು ರೀತಿ ವ್ಯಕ್ತವಾಗತ್ತೆ, ಮಾತಾಡಗತ್ತೆ. ಇವತ್ತು ದೇಹ, ನಾಳೆ ಮಣ್ಣು. ಈ ರೀತಿ ಇಂಥ ದೇಹವನ್ನು ನಾನು ಅಂಥೇಳಿ ಲೋಕದಲ್ಲಿ ಕ್ರೂರ ಕರ್ಮ ಮಾಡ್ತಾರೆ. ದೇಹಕ್ಕೋಸ್ಕರ ಸುಳ್ಳು ಹೇಳ್ತಾರೆ. ಅನೃತೆ ಅಸತಃ. ಎಂಥ ದೇಹಕ್ಕಾಗಿ ಎಷ್ಟು ಕೆಲಸ. ಶರೀರಕಸ್ಯಾಪಿ ಕುರುತೆ ನರ ಪಾಪಾನಿ ಕುರುವತೆ ಅಂತ. ಶರೀರ, ಈ ತುಚ್ಛವಾದ ಶರೀರಕ್ಕೆ ಎಷ್ಟು ಪಾಪ ಮಾಡ್ತೀರಿ ನೀವು? ಆ ಪಾಪವನ್ನು ಎಲ್ಲೊತ್ಕೊಂಡು ಹೋಗ್ತೀರಿ. ಆದ್ದರಿಂದ ಈ ನಿಜವಾಗಿ ಹೇಳೋದಾದರೆ ಐಶ್ವರ್ಯ ಒಂದು ಮದ ಬಂದುಬಿಟ್ರೆ ಅದು ಇನ್ನೂ ದೇಹಕ್ಕೆ ಇನ್ನೂ ಹೆಚ್ಚಾಗ್ತದೆ. ಶ್ರೀಮದಾಂಧನಾಗೋದಕ್ಕಿಂತಲೂ ದಾರಿದ್ರ್ಯವೇ ಒಳ್ಳೆಯದು. ಒಂದು ದರಿದ್ರನಾದರೆ ಆ ದೇಹಕ್ಕೆ ನೋವು ಬರುತ್ತಲ್ಲ, ಅದೇ ಒಳ್ಳೆಯದು. ಯಾಕಂದರೆ ದರಿದ್ರನಾದವನು ನನಗೆ ಹಾಗೆ ದುಃಖವಾಗಿದೆಯೋ ಇನ್ನೊಬ್ಬರಿಗೂ ಹಾಗೆ ದುಃಖವಾಗುತ್ತೆ ಅಂತೇಳಿ ಇನ್ನೊಬ್ಬರನ್ನು ತನ್ನಗೆ ಸಮಾಧಾನವಾಗಿ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಯೋಜಿ ಪರಮೋ ಮತಃ.
ತನಗೆ ಸಮನಾಗಿ ತನ್ನಂತೆ ನನಗೆ ಚುಚ್ಚಿದರೆ ಹೇಗೆ ನೋವಾಗುತ್ತೋ ಇನ್ನೊಬ್ಬರಿಗೆ ಚುಚ್ಚುವಾಗುತ್ತೆ. ನನಗೆ ಬಿರುನುಡಿ ಕೇಳಿದರೆ ಹಾಗೆ ಹೃದಯದಲ್ಲಿ ಪೆಟ್ಟಾಗತ್ತೋ ಇನ್ನೊಬ್ಬರಿಗೆ ಹೇಳುವಾಗಲೂ ಹಾಗೆ ಪೆಟ್ಟಾಗತ್ತೆ. ಇನ್ನೊಬ್ಬರಿಗೆ ನೀನು ನನಗೆ ಮಾಡಿದೆಯಲ್ಲ ನಾನು ನಿಂಗೆ ಮಾಡ್ತೀನಿ ಹಾಗೆ ಮಾಡಬಾರ್ದು. ಸೇರಿಗೆ ಸವಾ ಸೇರು ಅಲ್ಲ. ಯಾರಿಗೂ ಮಾತಿನಿಂದಲಾಗಲು ನಡವಳಿಕೆಯಿಂದಾಗಲಿ ಮನಸ್ಸಿಂದಾಗಲಿ ನೋವು ಮಾಡಕೂಡ್ದು, ನೋವೇ ಬರ್ಬೋದು. ಆದ್ದರಿಂದ ಹಾಗೆ ಮುಳ್ಳಿಂದ ಚುಚ್ಚಿಕೊಂಡವನು ಇನ್ನೊಬ್ಬರಿಗೆ ಮುಳ್ಳನ್ನು ಹೇಗೆ ಚುಚ್ಚೋದಿಲ್ವೋ ಹಾಗೆ ದರಿದ್ರನಾದವನೇ ಲೋಕದಲ್ಲಿ ಚೆನ್ನಾಗಿ ಬಾಳ್ತಾನೆ, ಅವನ ನಡವಳಿಕೆ ಚೆನ್ನಾಗಿರುತ್ತೆ. ದರಿದ್ರನಾದವನು ಹೇಗಿರ್ತಾನೆ ಅಂತಂದ್ರೆ ದರಿದ್ರೋ ನಿರಗಂ ಸ್ತಂಭೋ ಮುಕ್ತ ಸರ್ವಮದೈರಿಗ ಕೃಚ್ಛ್ರಂ ಯದೃಚ್ಛಯಾಪ್ನೋತಿ ತದ್ಧಿ ತಸ್ಯ ಪರಂ ತಪಗ ನಿತ್ಯಂ ಕ್ಷುತ್ಕ್ಷಾಮದೇಹಸ್ಯ ದರಿದ್ರಸ್ಯಾನ್ನಕಾಂಕ್ಷಿಣಗ ಇಂದ್ರಿಯಾಣ್ಯನುಶುಷ್ಯಂತಿ ಹಿಂಸಾಪಿ ವಿನಿವರ್ತತೆ ದರಿದ್ರಸ್ಯೈವ ಯುಜ್ಯಂತೆ ಸಾಧವಗ ಸಮದರ್ಶಿನಗ ಸದ್ಭಿಃ ಕ್ಷಿಣೋತಿ ತಂ ದರ್ಶಂ ತತ ಆರಾದ್ವಿಶುದ್ಧ್ಯತಿ ಸಾಧೂನಾಂ ಸಮಚಿತ್ತಾನಾಂ ಮುಕುಂದ ಚರಣೈಷಿಣಾಂ ಉಪೇಕ್ಷ್ಯೈಃ ಕಿಂ ಧನಸ್ತಂಭೈಃ ಅಸದ್ಭಿಃ ಅಸದಾಶ್ರಯೈಃ ದಾರಿದ್ರ್ಯ ಅನ್ನೋದು ಮನುಷ್ಯನಿಗೆ ಒಂದು ದಿವ್ಯ ಔಷಧ ಅಂತಾರೆ. ಅಹಂಕಾರವೇ ಬರೋದಿಲ್ಲ ಅವನಿಗೆ. ಅಹಂಕಾರ ಅನ್ನುವಂಥ ಸ್ತಬ್ಧತೆ ಬಿಟ್ಟೋಗಿರುತ್ತೆ. ಅಷ್ಟಮದಗಳು ಬಿಟ್ಟೋಗುತ್ತೆ. ಧನಮದ, ಕುಲಮದ, ರೂಪಮದ, ಐಶ್ವರ್ಯ ಮದ, ವಿದ್ಯಾಮದ ಅಂತ ಹೇಳ್ತೀವಲ್ಲ, 8 ಮದಗಳು ಬಿಟ್ಟೋಗುತ್ತೆ. ಆದ್ದರಿಂದ ಕೃಚ್ಛ್ರಯ ಯದೃಚ್ಛಯ ಆಪ್ನೋತಿ, ಅವನು ಏನೇನು ಕಷ್ಟಗಳನ್ನು ಅನುಭವಿಸ್ತಾನೋ ಅದೇ ಅವನಿಗೆ ತಪಸ್ಸು. ಅವನು ಮಾಡೋ ಕೆಲಸವೇ ತಪಸ್ಸು, ಅವನ ಉಪವಾಸವೇ ತಪಸ್ಸು, ಅವನನ್ನು ಬೈಗಳ ತಿಂದರೆ ಅದೇ ಅವನ ತಪಸ್ಸು. ಹೀಗೆ ಕಷ್ಟಗಳನ್ನು ಅನುಭವಿಸೋದೇ ಆ ಜೀವನಿಗೆ ದರಿದ್ರ ತಪಸ್ಸಾಗತ್ತೆ. ನಿತ್ಯವೂ ಹಸಿರಿಂದ ಬಳಲಿರ್ತಾನೆ. ಅವನಿಗೆ ಯಾವುದೇ ಕಾರಣಕ್ಕೂ ಇಂದ್ರಿಯಗಳು ಬಲಿಷ್ಠವಾಗೋದಿಲ್ಲ. ಇಂದ್ರಿಯಗಳು ದುರ್ಬಲವಾಗಿಯೇ ಇರುತ್ತೆ. ಭೋಗಾಸಕ್ತಿಯೇ ಬರೋದಿಲ್ಲ. ಹಿಂಸೆ ಮಾಡುವ ಸ್ವಭಾವವೇ ಇರುವುದಿಲ್ಲ. ಆದ್ದರಿಂದ ಯಾರು ಶುಚೀನಾಂ ಶ್ರೀಮತಾಂ ಯೇ ಯೋಗಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ದರಿದ್ರಾಣಾಂ ಕುಲೆ ಅಂತ ಶಂಕರಾಚಾರ್ಯರು. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೇ ಜನ್ಮ ಯದೀಕ್ಷಂ. ಅಷ್ಟಕ್ಕೆ ಅವತ್ತವತ್ತಿಗೆ ಸಿಗುವಂಥ ಜನ್ಮ ಉತ್ತಮ. ಅವರಿಗೆ ಸತ್ಸಂಗ ಸಿಗತ್ತೆ. ಬಡವರಾದವರಿಗೆ ಜೀವನದಲ್ಲಿ ಅವರು ಸತ್ಪುರುಷನ್ನು ಹುಡ್ಕೊಂಡು ಹೋಗ್ತಾರೆ. ಸಾಧವರು ಸಮದರ್ಶಿಗಳು ಅವರಿಗೆ ಸತ್ಪುರುಷರಿಂದ ಅವರಿಗೆ ಸಮಾಗಮವಾಗಿ ಬೇಗ ಮನಸ್ಸು ಶುದ್ಧವಾಗ್ತಾ ಭಗವದ್ಭಕ್ತಿಯೂ ಬೆಳೆಯುತ್ತೆ. ಸಾಧೂನಾಂ ಸಮಚಿತ್ತಾನಾಂ ಮುಕುಂದ ಚರಣೈಷಿನ, ಆ ಸಾಧುಗಳ ಜೊತೆ ಸೇರಿಕೊಳ್ಳೆ ಪರಮಾತ್ಮನಲ್ಲಿ ಪ್ರೇಮ ಅನ್ನೋದು ಬೆಳೆಯುತ್ತೆ. ಮನುಷ್ಯನಿಗೆ ಭಕ್ತಿ ಬೆಳೆಯೋದಕ್ಕೆ ಏನಾದರೂ ಒಂದು ದಾರಿ ಬೇಕು. ಹೀಗೆ ಸತ್ಸಂಗದಿಂದ ಭಗವದ್ಭಕ್ತಿ ಬೆಳೆಯುತ್ತೆ. ಈ ಐಶ್ವರ್ಯ ಮದ ಇದೆಯಲ್ಲ, ಈ ಇಬ್ಬರನ್ನು ಕುಬೇರ ತಾರೆ, ಕುಬೇರನನ್ನು ಚಲೋ. ಕುಬೇರ ಅಂದರೆ ಬೇಕಾದಷ್ಟು ಐಶ್ವರ್ಯ ಇದೆ. ಐಶ್ವರ್ಯದಿಂದ ಕೊಬ್ಬಿದ್ದಾರೆ ಇವರಿಗೆ ಸರಿಯಾಗಿ ತಿಳಿಸ್ಬೇಕು. ಈ ಮತ್ತರಾಗಿದ್ದಾರೆ, ಅದು ಬೇರೆ, ಕುಡುಕರು ಬೇರೆ ಆಗಿದ್ದಾರೆ. ವಾರುಣ್ಯ ಮಾಧ್ವ ಶ್ರೀಮದಾಂಧಯೋ. ಓ ನಮ್ಮ ಸ್ವಾಮಿ ಕುಬೇರ ಬೇಕಾದಷ್ಟು ಒಡೆಯನಲ್ಲಿ ಬೇಕಾದಷ್ಟು ಇವರಿಗೆ ಜಂಬ. ಹೀಗೆ ಅಂಥ ಅಹಂಕಾರ, ಇವರ ತಮೋ ಮದವನ್ನು ನಾನು ಅಪಹಾರ ಮಾಡ್ತೇನೆ. ಎಲ್ಲ ಮದವು ಇವರಲ್ಲಿದೆ. ಸ್ತ್ರೀ ಮದ, ಧನ ಮದ, ಎಲ್ಲ ಅಹಂಕಾರ ಮದ, ಕುಡುಕ ಹಿಂಡದ ಮದ, ಎಲ್ಲ ಮದವನ್ನು ಸಂಹಾರ ಮಾಡಬೇಕು ಅಂತೇಳಿ ನಾರದರು ಮತ್ತಯೋರ್ಮಾಧ್ಯಾವಾರುಣ್ಯ ಶ್ರೀಮದಾಂಧಯೋಗೋ ತಮೋ ಮದಂ ಹರಿಷ್ಯಾಮಿ ಸ್ತ್ರೈಣಯೋ ರಜಿತಾತ್ಮನೋಗೋ ಯತಿಮೌ ಲೋಕಪಾಲಸ್ಯ ಪುತ್ರೌ ಭೂತ್ವಾ ತಮಃ ಪ್ಲುತೌ ನ ವಿವಾಸ ಸಮಾತ್ಮಾನಂ ವಿಜಾನೀತ ಸುದುರ್ಮತೌ ಅತೋರ್ಹತಸ್ಥಾವರತಾಂ ಸ್ಯಾತಾಂ ನೈವಂ ಯಥಾ ಪುನಃ ಸ್ಮೃತಿ ಸ್ಯಾನ್ಮತ್ಪ್ರಸಾದೇನ ತತ್ರಾಪಿ ಮದನುಗ್ರಹಾತ್ ವಾಸುದೇವಸ್ಯ ಸಾನ್ನಿಧ್ಯಂ ಲಬ್ಧ್ವಾ ದಿವ್ಯಶರಚ್ಛತೆ
वृत्ते स्वर्लोकतां भूयो लब्धभक्ति भविष्यतगा ಈ ಕೊಪ್ಪಿದ್ದಾರೆ ಇವರು ಕುಬೇರನ ಮಕ್ಕಳು ನಲಕೂಬರ ಮಣಿಗ್ರೀವ ಅಂತ. ಇವರ ಅಹಂಕಾರವನ್ನು ತೆಗಿಲೇಬೇಕು, ಇವರ ಅಜ್ಞಾನವನ್ನು ಇದು ಮಹಾತ್ಮರ ದರ್ಶನ ಇದೆಯಲ್ಲ, ಅದು ಶಾಪವಾಗಲಿ ಅನುಗ್ರಹವಾಗಲಿ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋದು. ಅವರು ಮಹಾತ್ಮರು ಹೇಳ್ಬಿಡ್ತಾರೆ, ನಾವು ದರ್ಶನ ಕೊಟ್ಟ ಮೇಲೆ ಅವನು ಒಳ್ಳೆಯದೇ ಆಗಬೇಕು ಅಂತ ಹೇಳ್ತಾ, ಇವರು ಇನ್ನು ಮುಂದೆ 100 ವರ್ಷ ಕಾಲ ಮರವಾಗಿ ಬಿದ್ದಿರಬೇಕು, ಅಲುಗಾಡಬಾರ್ದು. ಕಡಿದ್ರೆ ಕಡಿಸ್ಕೋಬೇಕು, ಕಿತ್ತರೆ ಕಿಡಿಸ್ಕೋಬೇಕು, ಏನೇನು ಇಲ್ಲ, ಕೇವಲ ನೆರಳನ್ನು ಕೊಟ್ಕೊಂಡು ಪರೋಪಕಾರ ಮಾಡ್ತಾ ದಿವ್ಯ ಶತವರ್ಷ ಅಷ್ಟು ಕಾಲ ಬಿದ್ದಿರಲಿ. ನೈವ ಯಥಾ ಪುನಃ, ಮತ್ತೆ ಇವರಿಗೆ ನಾನು ಇಂಥವನಾಗಿದ್ದೇನೋ ಸ್ಮೃತಿನೂ ಇರೋಲ್ಲ, ನಾನು ಕುಬೇರನ ಮಗನಾಗಿದ್ದೇನೂ ಇರೋಲ್ಲ. ಹಾಗಿರಲಿ, 3 ವರ್ಷ ಕಳೆದ ಮೇಲೆ ಈಗ ನನ್ನನ್ನು ದರ್ಶನ ಕೊಟ್ಟನಲ್ಲ, ಇದರ ಪುಣ್ಯದಿಂದ ಪರಮಾತ್ಮ ಬರ್ತಾನೆ ಎಂದು. ಅಂದರೆ ನಾರದರ ದರ್ಶನವೂ ಒಂದು ಪುಣ್ಯ ಲಾಭ, ಶಾಪವೂ ಇದೆ. ಹೀಗೆ ಮಹಾತ್ಮರ ಸಮಾಗಮ ಅನ್ನುವಂಥದ್ದು ಅನುಗ್ರಹವೂ ಇದೆ, ಶಾಪವೂ ಇದೆ. ವಾಸುದೇವನ ಸಾನ್ನಿಧ್ಯವನ್ನು 100 ವರ್ಷಗಳು ಕಳೆದ ಮೇಲೆ ಪುನಃ ಮತ್ತೆ ತಮ್ಮ ಜನ್ಮವನ್ನು ಪಡ್ಕೊಂಡು ಭಗವದ್ಭಕ್ತಿಯ ಜೊತೆಯಲ್ಲಿ ಬರಲಿ, ಈ ಮದದ ಜೊತೆಯಲ್ಲಿ ಬರೋದು ಬೇಡ, ಅಷ್ಟ ಮರದಲ್ಲಿ ಅಂತೇಳಿ ನಾರದರು ಶಾಪ ಕೊಟ್ಬಿಟ್ರು. ಏವಮುಕ್ತ್ವಾ ಸಗೀದೇವರ್ಷಿರ್ಗತೋ ನಾರಾಯಣಾಶ್ರಮಂ ನಲಕೂಬರಮಣಿಗ್ರೀವೌ ಆತತುರ್ಯಮಲಾರ್ಜುನೌ ಋಷೇರ್ಭಾಗವತ ಮುಖ್ಯಸ್ಯ ಸತ್ಯಂ ಕರ್ತುಂ ವಚೋಗರಿ ಜಗಾಮ ಶನಕೈಸ್ತತ್ರ ಯತ್ರಾಸ್ತಾಂ ಯಮಲಾರ್ಜುನೌ ದೇವರ್ಷಿರ್ಮೇ ಪ್ರಿಯತಮೋ ಯದಿಮೌ ಧನಜಾತ್ಮಜೌ ತತ್ತಥಾ ಸಾಧಯಿಷ್ಯಾಮಿ ಯದ್ಗೀತಂ ತನ್ಮಹಾತ್ಮನಃ ಇತ್ಯಂತರೇಣಾರ್ಜುನಯೋಗೋ ಕೃಷ್ಣಸ್ತು ಯಮಯೋರ್ಯಯೌ ಆತ್ಮನಿರ್ವೇಶಮಾತ್ರೇಣ ತಿರ್ಯಗತಮುಲೂಖಲಂ. ಈ ರೀತಿ ನಾರದರು ಶಾಪಪಟ್ಟು ಬದರಿಕಾಶ್ರಮ ನಾರಾಯಣಾಶ್ರಮಕ್ಕೆ ಹೊರಟೋಗಿದ್ದಾರೆ. ನಲಕೂಬರು ಮರುಕ್ಷಣದಲ್ಲಿ ಬಿದ್ದರು. ಸದ್ಯ ಇದಕ್ಕೆ ಬಿದ್ದಿರಲ್ಲ, ನಂದಗೋಕುಲಕ್ಕೆ ಬಿದ್ದಿದ್ದಾರೆ, ಅಲ್ಲಿ 2 ಮರವಾಗಿದ್ದಾರೆ. ಆಗ ಪರಮಾತ್ಮ ಯೋಚನೆ ಮಾಡಿದ, ನಾರದರು ಅವತ್ತು ಹೇಳಿರೋ ಭಕ್ತನ ಮಾತು ಸತ್ಯವಾಗಬೇಕು ಅಂತ. ಇದೇ ಕಥೆಯನ್ನೇ ಭಾಗವತಕಾರರು ಹಿರಣ್ಯಕಶಿಪು ಎಲ್ಲಿದ್ದಾನೆ ಪರಮಾತ್ಮ ತೋರಿಸೋ, ಎಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ ಅಂತ ತಿವಿದು ಕೇಳ್ತಾ ಇದ್ದ. ಆಗ ಕಂಬದಿಂದ ಬರುವಾಗ ಹೇಳ್ತಾರೆ, ಸತ್ಯಂ ವಿಧಾತು ನಿಜ ಭೃತ್ಯ ಭಾಜಿತು. ತನ್ನ ಭಕ್ತ ಹೇಳಿದ ಕಡೆ ತಾನು ತೋರ್ಬೇಕಂತೆ. ಕಂಬ ಅಂದ್ರೆ ಕಂಬ, ಗೋಡೆ ಅಂದ್ರೆ ಗೋಡೆ, ಕುರ್ಚಿ ಅಂದ್ರೆ ಕುರ್ಚಿ, ಎಲ್ಲರೂ ಅಲ್ಲಿ ಬರ್ತೀನಿ ನನಗೆ ಯಾವ ಜಾಗ ಅಂದ್ರೆ ಅಂತ. ಭಗವಂತ ಆ ಭಕ್ತರ ಮಾತನ್ನ ಸತ್ಯ ಮಾಡಬೇಕು ನಾನು ಅಂತ ಹೇಳಿ ನಾರದರು ಮಾತು ಕೊಟ್ಟಿದ್ದಾರೆ, ಅವರು ಹೇಳಿದ್ದಾರೆ, ಅದನ್ನು ನಾನಿವತ್ತು ಸತ್ಯ ಮಾಡಬೇಕು ಅಂತ ಪರಮಾತ್ಮ ಸತ್ಯಂ ಕರ್ತುಂ ವಚೋ ಹರಿ ಜಗಾಮ ಶನಕೈ ಮೆಲ್ಲಕ್ಕೆ ಉರುಳುಕಲ್ಲನ್ನು ಎಳ್ಕೊಂಡು ಹೋದ. ಎಷ್ಟು ಕಷ್ಟಪಟ್ಟೆ ಅಂತ ಕೇಳಬೇಡಿ, ಭೂಮಿಯನ್ನೇ ಎತ್ತಿದವನು, ಅಖಂಡ ಗೋವರ್ಧನ ಪರ್ವತವನ್ನೇ ಎತ್ತಿದವರು, ಇದೇನು ಉರುಳುಕಲ್ಲೇ, ಹೊರಗಲ್ಲ ಎಂತದ ಹೊರಗಲ್ಲು, ಅದನ್ನು ಎಳ್ಕೊಂಡು ಹೋಗಿ ಆ ಮಧ್ಯದಕ್ಕೆ ಹೋದ. ತಾನು ಮಧ್ಯಕ್ಕೆ ಹೋದ, ಅದು ಅಡ್ಡಾಗಬೇಕಲ್ಲ, ಸಿಗಾಕೋಬೇಕಲ್ಲ, ಆಗ ತಕ್ಕಾಗೆ ಆಯಿತು. ಅವೆಲ್ಲ ಹೇಳ್ತಾ ಇದ್ದಾನೆ, ನನ್ನ ಅತ್ಯಂತ ಪ್ರಿಯನಾದವನು ದೇವರ್ಷಿ ನಾರದ, ಭಗವದ್ಭಕ್ತ, ನಿರಂತರ ನಾರಾಯಣ ಸ್ಮರಣೆಯಲ್ಲಿದ್ದವನು. ಇವರಿಗೂ ಕೂಡ ಅದೇ ಭಕ್ತಿ ಬರಲಿ, ಅದೇ ರೀತಿ ಆ ನಾರದರು ಹೇಳಿದ್ದನ್ನು ಸಾಧಯಿಷ್ಯಾಮಿ, ಸತ್ಯವಾಗಿ ಮಾಡ್ತೇನೆ ಅಂತೇಳಿ ಪರಮಾತ್ಮ ತನ್ನನ್ನು ಒಳಗಡೆ ಸೇರಿಸಿಬಿಟ್ಟಿದ್ದಾನೆ. ಅದು ಉಲೂಖಲ ಅಡ್ಡಡ್ಡಾಗಿದೆ. ಏನಾಯಿತು? ಬಾಲೇನ ನಿಷ್ಕರ್ಷಯತಾನ್ವಗುಲೋಖಲಂ, ಬಾಲೇನ ನಿಷ್ಕರ್ಷಯತಾನ್ವಗುಲೋಖಲಂ ತತ್ ದಾಮೋದರೇಣ ತರಸೋತ್ಕಲಿತಾಂಗ್ರಿಬಂಧೌ ನಿಷ್ಪೇತತು ಪರಮವಿಕ್ರಮಿತಾತಿವೇಪ ಸ್ಕಂಧ ಪ್ರವಾಲ ವಿಟಪೌ ಕೃತಷಂಡಶಬ್ದೌ ತತ್ರ ಶ್ರಿಯಾ ಪರಮಯಾ ಕಕುಭಸ್ಫುರಂತೌ ಸಿದ್ಧಾವುಪೇತ್ಯ ಕುಜಯೋರಿವ ಜಾತವೇದಾಗ
कृष्णं प्रणम्य शिरसा अखिललोकनाथं कृष्णं प्रणम्य शिरसा अखिललोकनाथं बद्धाञ्जलि विरजसौ इदमूचतु स्म. ಹೀಗೆ ಪರಮಾತ್ಮ ಬಾಲನಾಗಿ ಒಳಗಡೆ ಅನ್ವಕ್ ಇದನ್ನು ಎಳಕೊಂಡ. ಅನ್ವಕ್ ತೆಗಿಯಕ್ಕಂತ ಅನುಸರಿಸಿ ಆ ಒಳಕಲ್ಲನ್ನು ಎಳ್ಕೊಂಡಿದ್ದಾನೆ. ಅವನ ಹೊಟ್ಟೆಯಲ್ಲಿ ದಾಮೋದರ ಹಗ್ಗ ಹಾಕ್ಬಿಟ್ಟಾಳೆ ತಾಯಿ. ಆ ಹೊಟ್ಟೆಯಿಂದ ಎಳ್ಕೊಂಬಂದವನು, ಕೈಯಿಂದ ಎಳ್ಕೊಂಬಂದಿಲ್ಲ. ಹೊಟ್ಟೆಯಿಂದ ಎಳ್ಕೊಂಬಂದು ಮುರಸ ತರಸ ಉತ್ಕಲಿತಾಂಘ್ರಿ ಬಂಧವು ಎಲ್ಲ ಬಂಧನವನ್ನು ಬಳಸೋನು ಈಗ ಮರದ ಬಂಧನವನ್ನು ಬಿಡಿಸೋಕೆ ಬಂದ. ತಾನು ಹೊಟ್ಟೆ ಕಟ್ಟಿಕೊಂಡಿದ್ದಾನೆ, ಮರಕ್ಕೆ ಬಂಧವನ್ನು ಬಿಡಿಸಬೇಕು ಅಂಥೇಳಿ ಒಳಗಡೆ ಹೋದ್ನೋ ಇಲ್ವೋ ಎರಡೂ ಮರಗಳು ಧೋಪರು ಬಿದ್ದು ಭಾರಿ ಶಬ್ದ. ನಂದಗೋಕುಲಕ್ಕೆಲ್ಲ ಕೇಳೋ ಹಾಗೆ ಶಬ್ದಗಳು. ಸ್ಕಂಧ ಪ್ರಬಾಲ ಬಿಟ್ಟವು. ಎತ್ತರ ಕೊಂಬೆಗಳಿದ್ವು, ಎಲ್ಲ ಕೊಂಬೆಗಳು ರಸ್ತೆಗೆ ಬಿದ್ದು. ಯಾರ ತಲೆ ಮೇಲೂ ಬೀಳಲಿಲ್ಲ. ಹೇಳ್ಬೇಡ್ರಿ ಯಾರ ತಲೆ ಮೇಲೆ ಬಿತ್ತ ಅಂತ, ಏನೂ ಆಗಲಿಲ್ಲ. ಹೀಗೆ ಅವರು ಬಿದ್ದು ಕೂಡಲೇ ಅಗ್ನಿಯಿಂದ ಜ್ವಾಲೆ ಎದ್ದ ಹಾಗೆ ಭೂಮಿಯಿಂದ ಇಬ್ಬರು ಎದ್ಬಿಟ್ರು. ಮರ ಇಬ್ಬರು ಬಿತ್ತು, ನಲ ಕೂಬರ ಇಬ್ಬರು ಮಣಿಗ್ರವರು ಮೇಲೆ ಕೆದ್ದಿದ್ದಾರೆ, ಸಿದ್ಧ ಪುರುಷರಾಗಿದ್ದಾರೆ. ಹಾಗೆ ಮಥಿತಾಗ್ನಿ ಪಾರ್ವತ್ಯಾಹವನೀಯ ಹಾಗೆ ಜ್ವಲ ಇದೆಯೋ ಹಾಗೆ ಒಂದು ಎದ್ದು ಬಿಟ್ಟು ಪರಮಾತ್ಮನ ಚರಣಕ್ಕೆ ನಮಸ್ಕಾರ ಮಾಡ್ತಾ ಅವರು ಒಂದು ಸ್ತೋತ್ರವನ್ನು ಮಾಡ್ತಾರೆ. ಭಾಗವತಕಾರರಿಗೆ ಪರಮಾತ್ಮನ ಸ್ತೋತ್ರವೇ ಮುಖ್ಯ. ತುಂಬ ಚೆನ್ನಾಗಿದೆ ಸ್ತೋತ್ರ. ಇಬ್ಬರೂ ಕೂಡ ನಲ ಕೂಬರ ಮಣಿಗ್ರೀವ ಇಬ್ಬರೂ ಪರಮಾತ್ಮನ ಕೃಷ್ಣನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಮಗಾಯೋಗಿನ್ ತ್ವಮಾದ್ಯ ಪುರುಷ ಪರಗ ವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಾಹ್ಮಣ ವಿದುಃ ತ್ವಮೇಕಃ ಸರ್ವಭೂತಾನಾಂ ದೇಹಾಸ್ವಾತ್ಮೇಂದ್ರಿಯೇಶ್ವರಃ ತ್ವಮೇವ ಕಾಲೋ ಭಗವಾನ್ ವಿಷ್ಣುರವ್ಯಯ ಈಶ್ವರಃ ತ್ವಂ ಮಹಾನ್ ಪ್ರಕೃತಿಃ ಸೂಕ್ಷ್ಮ ರಜಃ ಸತ್ವತಮೋಮಯೀ ತ್ವಮೇವ ಪುರುಷೋಧ್ಯಕ್ಷಃ ಸರ್ವಕ್ಷೇತ್ರ ವಿಕಾರವಿತ್ ಗೃಹ್ಯಮಾಣೈಸ್ತ್ವಮಗ್ರಾಹ್ಯೋ ವಿಕಾರೈಃ ಪ್ರಾಕೃತೈಃ ಗುಣೈಃ ಕೋನ್ ವಿಹಾರ್ಹತಿ ವಿಜ್ಞಾತುಂ ಪ್ರಾಕ್ಸಿದ್ಧಂ ಗುಣಸಂವೃತಃ. ಕೃಷ್ಣ ನೀನು ಮಹಾಯೋಗಿ, ಆದ್ಯ ಪುರುಷ, ಪರಮಪುರುಷ. ನೀನು ಈ ಜಗತ್ತನ್ನು ಒಂದ್ಸಲ ತೋರಿಸ್ತೀಯ, ಒಂದ್ಸಲ ನುಂಗ್ಬಿಡ್ತೀಯ. ವ್ಯಕ್ತಾವ್ಯಕ್ತಮಿದಂ ವಿಶ್ವಂ. ನಿನ್ನ ಸ್ವರೂಪವನ್ನು ಬ್ರಾಹ್ಮಣರು ಮಾತ್ರ ತಿಳಿದಿಯಾದೇಂದ್ರವರು. ಬ್ರಾಹ್ಮಣರಿಗೆ ಏನು ಗೊತ್ತಿಲ್ಲ. ಬ್ರಾಹ್ಮಣರಲ್ಲಿ ಒಬ್ಬರು ಶಂಕರರು, ರಮಣರು, ರಾಮಕೃಷ್ಣರು. ಬ್ರಾಹ್ಮಣಾವಿದು ನೀನೊಬ್ಬನೇ ಎಲ್ಲ ಭೂತಗಳ ದೇಹವಾಗಿಯೂ ಪ್ರಾಣವಾಗಿಯೂ ಇಂದ್ರಿಯವಾಗಿಯೂ ಅದಕ್ಕೆ ಅಧಿಪತಿಯಾಗಿಯೂ ಇದೆಯಾ. ನೀನೇ ದೇಹರೂಪನಾಗಿದೆಯಾ, ಇಂದ್ರಿಯಗಳಾಗೂ ಪ್ರಾಣವಾಗಿಯೂ ಮನಸ್ಸಾಗಿಯೂ ಎಲ್ಲ ಇದೆಯಾ. ನೀನೇ ಕಾಲಪುರುಷನಾಗಿ ಎಲ್ಲರ ಆಯುಷ್ಯವನ್ನು ತಗೊಂಡು ಹೋಗ್ತಾ ಇದೆಯಾ. ಕಾಲೋಸ್ಮಿ ಲೋಕಕ್ಷೇತ್ರ ಪ್ರವೃದ್ಧ ಅಂತ. ಹಾಗೆಂದರೆ ಸಣ್ಣ ಸಣ್ಣ ನದಿಗಳು ಮಹಾನದಿಗೆ ಸೇರಿ ಸಮುದ್ರಕ್ಕೆ ಸೇರಿದ ಮೇಲೆ ಮತ್ತೆ ಕಾಣೋಲ್ವೋ ಹಾಗೆ ನಿಮಿಷ, ಅರ್ಧ ನಿಮಿಷ, ಗಂಟೆ, ದಿನ ಹೋಯ್ತು 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 ಹೋಯ್ತು. 75 ವರ್ಷ ಕಳೆದು ಎಲ್ಲೋಯ್ತು 75 ನಿಮಿಷ ಹೋಯ್ತು. ಹೀಗೆ ವಿಷ್ಣುರವ್ಯಯ ಈಶ್ವರ, ಎಲ್ಲವನ್ನೂ ವ್ಯಾಪಿಸಿರುವಂಥ ಪರಮೇಶ್ವರ ನೀನು. ಮಹಾನ್ ಪ್ರಕೃತಿ ಸೂಕ್ಷ್ಮ. ಜಗತ್ತಿನಲ್ಲಿ ಒಳ್ಳೆಯದು ಪರವಾಗಿಲ್ಲ, ವೇಸ್ಟ್. ಉತ್ತಮ, ಮಧ್ಯಮ, ಅಧಮ. ಹೇಗಿತ್ತೋ ಅಡಿಗೆ ಉತ್ತಮೋತ್ತಮ ಅಥವಾ ಮಧ್ಯಮ, ಪರವಾಗಿಲ್ಲ. ಏನೋ ತಿನ್ನಬೇಕು. 4 ಕಾಲಿನ ತಿನ್ನೋರು ನಾವು 2 ಕಾಲಿನವರೇ ತಿಂತಾ ಇದ್ದೀವಿ. ಈ ಥರ ಮಾತಾಡ್ಕೋತಾರೆ. ಜಗತ್ತೆಲ್ಲವೂ ಪ್ರಕೃತಿ ಈ ರೀತಿಯಾಗಿ ಸತ್ವರಜಸ್ತಮೋ ಗುಣಗಳ ರೂಪದಿಂದ ಎಲ್ಲರ ಮನಸ್ಸನ್ನು ಅಪಹಾರ ಮಾಡಿಬಿಡ್ತೇನೆ. ಮನುಷ್ಯನಿಗೆ ಪರಮಾತ್ಮನ ನೋಡಬೇಕು, ಜಗತ್ತನ್ನು ಕೊಟ್ಟಿರೋದು ಪರಮಾತ್ಮನ ತಿಳ್ಕೊಳ್ಳೋ ಸಾಧನ ಅಂತಲೇ ಗೊತ್ತಿಲ್ಲ. ಅದೆಷ್ಟು ಆಗಿದೆ, ಇದಾಗಿದೆ, ಅವ್ರು ಹೇಗಿದ್ದಾರೆ, ಇದಾಗಿದ್ದಾರೆ. ಪ್ರತಿಯೊಂದನ್ನು ಹೇಗಿದೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಮತ್ತು ಇಷ್ಟ ದಿನ ಮಾತು ನನ್ನ ಮನಸ್ಸಿನಲ್ಲಿ ಯಾಕೋ ಬರ್ತಾ ಇದೆ. ಯಾಕೆ ಚೆನ್ನಾಗಿದೆ ಅಂತ ಹೇಳಬೇಕು ಅಂತ ಗೊತ್ತಿಲ್ಲ. ಹೀಗೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಜಗತ್ತೆಲ್ಲ ನಮ್ಮ ಮನಸ್ಸನ್ನು ಎಳ್ಕೊಂಡಿದೆ. ನೀನು ಅಧ್ಯಕ್ಷನಾಗಿ ಹೃದಯದಲ್ಲಿ ಮನಸ್ಸನ್ನು ನೋಡ್ತಾ ಇರೋನು ನೀನೇ. ಎಲ್ಲ ದೇಹದ ವಿಕಾರವು ಏನೇನು ಬದಲಾವಣೆ ಆಯಿತು ಅಷ್ಟನ್ನು ನೋಡುವ ನೀನು. ಗೃಹ್ಯಮಾಣೈ ಸ್ತುಮಗ್ರಾಹ್ಯ. ಇಷ್ಟು ಜನ ಪ್ರಪಂಚ ನೋಡಿ ಹುಡುಕ್ತಾ ಇದ್ದಾರಲ್ಲ,
ಯಾರಿಗೂ ಸಿಗೋಲ್ಲ. ಯಾಕಂದರೆ ಒಳಗಡೆ ಕೂತಿಯಾನೆ, ಹೃದಯದಲ್ಲಿ ಕೂತಿಯನ್ನು ಎಷ್ಟೇ ಹುಡುಕಿದರೂ ಸಿಗೋದಿಲ್ಲ. ಎಂಥ ಪ್ರಾಕೃತ ಗುಣಗಳಿಂದ ಮೋಹಿತರಾಗಿದ್ದಾರೆ. ನೀನು ಎಲ್ಲಕ್ಕಿಂತ ಮೊದಲು ಸಿದ್ಧನಾದವನು. ನಿನ್ನನ್ನು ಹುಡುಕೋದಕ್ಕೆ ಈ ಜಗತ್ತಲ್ಲಿ ಯಾರಿಗೆ ಶಕ್ತಿ ಇದೆ? ತಸ್ಮೈ ತಸ್ಮೈ ತುಭ್ಯಂ ಭಗವತೆ ವಾಸುದೇವಾಯ ಸಾ ವೇಧಸೆ. ತಸ್ಮೈ ತುಭ್ಯಂ ಭಗವತೆ ವಾಸುದೇವಾಯ ವೇಧಸೆ. ಆತ್ಮಜ್ಞೋತ ಗುಣೈಶ್ಚನ್ನ ಮಹಿಮ್ನೇ ಬ್ರಹ್ಮಣೇ ನಮಃ. ಯಸ್ಯಾವತಾರಾ ಜ್ಞಾಯಂತೆ ಶರೀರೇಷ್ವಶರೀರಿಣಃ ತೈಸ್ತೈರತುಲ್ಯಾತಿಶಯೈಃ ವೀರ್ಯೈರ್ದೇಹಿಷ್ವಸಂಗತೈಃ ಸ ಭವಾನ್ ಸರ್ವಲೋಕಸ್ಯ ಭವಾಯ ವಿಭವಾಯ ಚ ಅವತೀರ್ಣೋಂಶಭಾಗೇನ ಸಾಂಪ್ರತಂ ಪತಿರಾಜಸಾಂ. ನಮಃ ಪರಮ ಕಲ್ಯಾಣ ನಮಃ ಪರಮ ಮಂಗಲ ವಾಸುದೇವಾಯ ಶಾಂತಾಯ ಯದೂನಾಂ ಪತಯೇ ನಮಃ. ಅನುಜಾನೀಹಿ ಭೂಮನ್ ಅನುಜಾನೀಹಿದಂ ಭೂಮನ್ ತಮಾನುಚರ ಕಿಂಕರೌ ದರ್ಶನಂ ನೌ ಭಗವತ ಋಷೇರಾಸೀದನುಗ್ರಹಾತ್. ವಾಸುದೇವಾಯ ಬ್ರಹ್ಮಣೆ ಅಂತ ವಾಸುದೇವ ಸ್ವರೂಪ ಎಲ್ಲೆಲ್ಲೂ ವಾಸ ಮಾಡುವವನು, ಎಲ್ಲರ ಒಳಗೂ ವಾಸ ಮಾಡುವವನು, ಎಲ್ಲವನ್ನೂ ತನ್ನೊಳಗೆ ವಾಸ ಮಾಡಿಸ್ಕೊಳ್ಳುವನು. ಅಂಥ ವಾಸುದೇವನಾದ ಪರಮಾತ್ಮನಿಗೆ ನಮಸ್ಕಾರ. ನಿನ್ನದೇ ಆದ ಗುಣಗಳು ಎಲ್ಲರೂ ನನ್ನ ಗುಣಗಳು ಮಾಡ್ಕೋತಾರೆ. ಅಷ್ಟೂ ಗುಣಗಳು ಪರಮಾತ್ಮನದೇ. ಅಂಥ ಗುಣಗಳಿಂದ ತಾನೇ ತನ್ನನ್ನೇ ಮುಚ್ಚಿಕೊಂಡಿದ್ದಾನೆ. ಅಂಥ ಪರಮಾತ್ಮ ನೀನು. ಯಾವನ ಅವತಾರವೂ ಈ ಜಗತ್ತಿನಲ್ಲಿ ದೇಹದೊಡನೆ ಕೂಡಿದ್ರೂ ಕೂಡ ಕೂಡಿದ ಹಾಗಿರುತ್ತೆ. ಆಕಾಶ ಒಳಗೆ ಸೇರಿದರೂ ಸೇರಿದ ಹಾಗೆ ಹೇಗಿರುತ್ತೋ ಹಾಗೆ ಎಲ್ಲ ದೇಹಗಳ ಶರೀರದೊಳಗೂ ಇದ್ದು ತಾನು ಅವತಾರ ಪುರುಷನಾಗಿ ಇದ್ದು ಯಾರಲ್ಲೂ ಕೂಡ ಸೇರಿಕೊಳ್ಳದೆ ಅಶರೀರಿಯಾಗಿದೆಯಾ. ನಿನ್ನ ಬಲ, ವೀರ್ಯ, ತೇಜಸ್ಸು ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಅರ್ಥವಾಗಲ್ಲ. ತೈಸ್ಥೈರ ತುಲ್ಯಾತಿಶಯೈ, ಹೋಲಿಕೆಗೆ ಸಿಗೋಲ್ಲ. ಪರಮಾತ್ಮನ ಬಲ ಎಷ್ಟು, ಅವನ ಜ್ಞಾನ ಎಷ್ಟು, ಅವನ ಗುಣಗಳು ಎಷ್ಟು, ಯಾರ ಕೈಲೂ ಅಳತೆ ಮಾಡೋಕ್ಕೆ ಸಾಧ್ಯವಿಲ್ಲ. ನೀನು ಈ ಜಗತ್ತಿನ ಎಲ್ಲರ ಏಳಿಗೆ ಅಭ್ಯುದಯಕ್ಕೆ ಅವತಾರ ಮಾಡುವವನು. ಯಾರು ಬಹಳ ಜೋರು ಮಾಡ್ತಾರೋ ಅವರು ಮುಗಿಸೋದು. ಕ್ಷಯಾಯ ಜಗತೋ ಅಹಿತಾರ, ಅಹಿತರಾದವರಿಗೆ ಕ್ಷಯ ಮಾಡಬೇಕು, ಈ ಉತ್ತಮರಾದವರಿಗೆ ಉತ್ತಮವಾದಂತಹ ದಾರಿಯನ್ನು ಕೊಡಬೇಕು ಅಂಥೇಳಿ ಅವತೀರ್ಣೋ ಅಂಶಭಾಗೇನ, ಯದುವಂಶದಲ್ಲಿ ನೀನು ಕೃಷ್ಣನಾಗಿ ಅವತಾರ ಮಾಡಿದೀಯ. ನೀನು ಎಲ್ಲರ ಅಪೇಕ್ಷೆಯನ್ನು ಕೈಗೊಳಿಸುವವನು ಅಂತ ಹೇಳ್ತಾ ಒಂದು ಶ್ಲೋಕವನ್ನು ಹೇಳ್ತಾರೆ. ಇದು ನಿಜವಾಗಿ ಮಹಾಮಂತ್ರ ಇದ್ದಾಗ ಶ್ಲೋಕ. ನಮಃ ಪರಮ ಕಲ್ಯಾಣ, ಎಂದೆಂದೂ ಕಲ್ಯಾಣ ಒಳ್ಳೆಯದನ್ನೇ ಮಾಡುವನು. ನಮಃ ಪರಮ ಕಲ್ಯಾಣ, ನಮಃ ಪರಮ ಮಂಗಲ, ಯಾವಾಗಲೂ ಮಂಗಳವನ್ನುಂಟು ಮಾಡುವನು. ವಾಸುದೇವಾಯ ಶಾಂತಾಯ ಯದೂನಾಂ ಪತಯೇ ನಮಃ ಅಂಥೇಳಿ ಮಂತ್ರರೂಪವಾದ ಒಂದು ಶ್ಲೋಕವನ್ನು ಹೇಳಿ ಇಬ್ಬರೂ ಕೂಡ ನೀನು ನನಗೆ ಅನುಜ್ಞೆ ಕೊಡು. ಆ ಋಷಿಗಳ ಶಾಪ ನಿನ್ನ ದರ್ಶನದ ಅನುಗ್ರಹ ಮಾಡ್ತು ಅಂದರು. ಋಷಿಗಳು ಶಾಪ ಕೊಟ್ಟರೋ ಬರ್ತದೆ, ಯಾರೋ ನಾರದರು, ಅದು ಆ ಋಷಿಗಳ ಶಾಪವೇ ನಮಗೆ ನಿನ್ನ ದರ್ಶನದ ಅನುಗ್ರಹವನ್ನು ಕೊಟ್ಟಿದೆ, ನೀನು ಅನುಜ್ಞೆ ಕೊಡು, ನಾವು ಪುನಃ ನಮ್ಮ ಲೋಕಕ್ಕೆ ಹೋಗ್ತೇವೆ ಅಂತ ಹೇಳ್ತಾ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ವಾಣಿ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಸ್ತವ ಪಾದಯೋರ್ನಗ ಸ್ಮೃತ್ಯಾಂ ಶಿರಸ್ತವ ನಿವಾಸ ಜಗತ್ಪ್ರಣಾಮೇ ದೃಷ್ಟಿಸ್ತತಾಂ ದರ್ಶನೇಸ್ತು ಭವತ್ತನೂನಾಂ. ನನ್ನ ಮಾತುಗಳು ನಿನ್ನ ಗುಣಕಥನದಲ್ಲೇ ವಿನಿಯೋಗವಾಗಲಿ. ಲೌಕಿಕ ಹರಟೆ ಬೇಡ. ಏನಾಯ್ತಾ, ಏನಡಿಗೆ ಮಾಡಿದ್ರಿ ಬೇಡ, ಮಾತೇ ಬೇಡ. ವಾಣಿ ಗುಣಾನುಕಥನೆ, ಭಗವದ್ಗುಣವನ್ನು ಕಥನ ಮಾಡುವುದರಲ್ಲಿ ನನ್ನ ಮಾತುಗಳು ವಿನಿಯೋಗವಾಗಲಿ. ಕಥಾಯಾಂ ಶ್ರವಣೆ, ಶ್ರವಣವು ಕಥೆಯನ್ನು ಕೇಳುವುದಕ್ಕೆ ನಮ್ಮ ಕಿವಿಗಳು ವಿನಿಯೋಗವಾಗಲಿ. ಹಸ್ತೌ ಚ ಕರ್ಮಸು ಮನಃ ತವ ಪಾದಯೋರ್ನ, ನನ್ನ ಎರಡು ಕೈಗಳು ನಿನ್ನ ಸೇವೆಯನ್ನು ಮಾಡುವ ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸು. ನಮ್ಮ ಮನಸ್ಸು ನಿಮ್ಮ ಪಾದಸ್ಮರಣೆಯನ್ನು ಮಾಡ್ತಾ ಪರಮಾತ್ಮನ ಚರಣ ಸ್ಮರಣೆಯಲ್ಲೇ ನನ್ನ ಪಾದಗಳು ಮನಸ್ಸು ಮುಡಿಗಲಿ.
ನಮ್ಮ ಶಿರಸ್ಸು ನಿನಗೆ ಪ್ರಣಾಮ ಮಾಡ್ತಾ ನಿನ್ನ ಮಂದಿರಕ್ಕೆ ಹೋಗುವ ಹಾಗೆ ನಮ್ಮ ಪಾದಗಳು ನಿನ್ನ ಚರಣದಲ್ಲಿ ಪ್ರಣಾಮ ಮಾಡುವ ಹಾಗೆ ಇರು. ದೃಷ್ಟಿಯಾದರೋ ಸಜ್ಜನರನ್ನೇ ಕಾಣುವ ಹಾಗಾಗಲಿ. ದೃಷ್ಟಿ ಸತಾಂ ದರ್ಶನೇಸ್ತು ಭವತ್ತನೂನಾಂ. ನಿನ್ನನ್ನೇ ಆತ್ಮವಾಗಿ ಕಂಡ ನಿನ್ನ ಶರೀರ ರೂಪವಾಗಿರುವ ಮಹಾತ್ಮರ ಶರೀರವನ್ನು ನೋಡುವ ಮಹಾತ್ಮರ ದರ್ಶನ ಕೊಡುವಂತಹ ದೃಷ್ಟಿಯನ್ನು ಕೊಡು. ಲೋಕದಲ್ಲಿ ನಮಗೆ ಯಾವಾಗಲೂ ಮಹಾತ್ಮರ ದರ್ಶನವೇ ಆಗಲಿ ಅಂಥೇಳಿ ಈ ಪ್ರಾರ್ಥನೆಯನ್ನು ಮಾಡಿ ಅವರಿಬ್ಬರು ಕೂಡ ನಲಕೂಬರ ಮಣಿಗ್ರೀವ ಪುನಃ ಹೊರಟೋಗ್ತಾರೆ. ಜ್ಞಾತಂ ಮಮ ಪುರೈವೈತದೃಶಿಣಾ ಕರುಣಾತ್ಮನ ಯಶ್ರೀಮದಾಂಧಯೋರ್ವಾಗ್ಭಿಃ ವಿಭ್ರಂಶೋನುಗ್ರಹ ಕೃತಃ ಸಾಧೂನಾಂ ಸಮಚಿತ್ತಾನಾಂ ಸುತರಾಂ ಮತ್ಕೃತಾತ್ಮನಾಂ ದರ್ಶನಾನ್ನೋ ಭವೇತ್ ಬಂಧಃ ಪುಂಸೋಕ್ಷ್ಣೋಸ್ಸವಿತುರ್ಯಥಾ ತದ್ಗಚ್ಚತಂ ಮತ್ಪರಮಂ ನಲಕೂಬರಸಾದನಂ ಸಂಜಾತೋ ಮಯಿ ಭಾವೋ ಈಪ್ಸಿತಃ ಪರಮೋ ಭವಃ ಇತ್ಯುಕ್ತೌ ತೌ ಪರಿಕ್ರಮ್ಯ ಪ್ರಣಮ್ಯ ಚ ಪುನಃ ಪುನಃ ಬದ್ಧೋಲೂಕಲಮಾಮಂತ್ರ್ಯ ಜಗ್ಮತುಃ ದಿಶಮುತ್ತರಾಂ. ಹೀಗೆ ಅವರು ಪ್ರಾರ್ಥನೆ ಮಾಡೋಣ. ಪರಮಾತ್ಮ ಅವರಿಗೆ ಅನುಗ್ರಹವಾಗಿ ಹೇಳ್ತಾ ಇದ್ದಾನೆ, ನಾನು ಮುಂಚೆನೇ ನಾರದರು ಕೊಟ್ಟ ಶಾಪದಿಂದಲೇ ಇದು ನನಗೊಂದು ಕೆಲಸ ಕೊಟ್ಟರು ಅವರು ಅಂತ. ಅವರು ಶಾಪ ಕೊಟ್ಟರು, ನಾನು ಬಿಡಿಸೋ ಕೆಲಸಕ್ಕೆ ನಾನು ಬರಬೇಕಾಯಿತು. ನಾನು ಹಿಂದೆ ಋಷಿಗಳು ಕಾರುಣ್ಯದಿಂದ ನಿಮಗೆ ಏನೋ ಕರುಣೆಯಿಂದ ಶಾಪ ಕೊಟ್ಟರು ಅಂತ. ಶಾಪ ಕೊಟ್ಟದ್ದು ಕೋಪದಿಂದ ಅಲ್ಲ, ಭಗವದ್ ದರ್ಶನವಾಗಲಿ ಪರಮಾತ್ಮನ ದರ್ಶನವಾಗಲಿ ಅಂತಲೇ ಶಾಪ ಕೊಟ್ಟದ್ದು. ಅಂತಹ ಶಾಪವನ್ನು ನಿಮ್ಮ ಐಶ್ವರ್ಯದ ಮದವನ್ನು ಕಳೆದು ಪರಮಾತ್ಮನ ಚರಣದಲ್ಲಿ ಭಕ್ತಿ ಬರೋ ಹಾಗೆ ಮಾಡಿದ್ದಾರೆ. ಅವರ ಅನುಗ್ರಹದಿಂದ ಸಾಧೂನಾಂ ಸಮಚಿತ್ತಾನಾಂ, ಜೀವನದಲ್ಲಿ ಸಾಧುಗಳನ್ನು ಹುಡುಕಬೇಕು, ಸಮಚಿತ್ತರಾದ ಮಹಾತ್ಮರ ಜೊತೆ ಇರಬೇಕು, ಭಗವದ್ಭಕ್ತಿಯನ್ನು ಪಡ್ಕೋಬೇಕು, ಸತ್ಪುರುಷರ ಸಹವಾಸವನ್ನು ಮಾಡಬೇಕು. ಅದು ಅವಶ್ಯವಾಗಿ ಅದು ಯಾರು ಸಾಧುಗಳ ದರ್ಶನ ಪಡಿತಾರೋ ಅವರ ದರ್ಶನದಿಂದ ಸಮಸ್ತ ಬಂಧಗಳು ಪಾರತಂತ್ರ್ಯವೂ ಹೋಗುತ್ತೆ, ಅವರಿಗೆ ಭಗವದ್ಭಕ್ತಿಯೂ ಬರುತ್ತೆ, ನನ್ನ ದರ್ಶನವೂ ಆಗತ್ತೆ. ಹಾಗೆ ಸೂರ್ಯೋದಯವಾದ ಮೇಲೆ ಕತ್ತಲೆಯೆಲ್ಲ ಹೋಗಿ ಒಳ್ಳೆಯ ದಾರಿ ಸಿಗತ್ತೋ ಹಾಗೆ ಮಹಾತ್ಮರು ನಿಮಗೆ ಸಿಕ್ಕೇ ಸಿಗ್ತಾರೆ. ಅಂತಹ ಮಹಾತ್ಮರ ದರ್ಶನವಾಗಲಿ, ಜೀವನದಲ್ಲಿ ಭಗವದ್ಭಕ್ತಿ ಬರಲಿ, ನೀವು ನರಕೂಬರರು ನಿಮ್ಮ ಲೋಕಕ್ಕೆ ಹೋಗಲಿ ಅಂಥೇಳಿ ಪರಮಾತ್ಮ ಅವರಿಗೆ ಅನುಗ್ರಹವಾಗಿ ಆಶೀರ್ವಾದ ವರವನ್ನು ಕೊಟ್ಟಿದ್ದಾರೆ. ನನ್ನಲ್ಲಿ ನಿರಂತರವಾದ ಭಾವ ಭಕ್ತಿ ಭಾವ ಅನ್ನೋದು ಮೂಡ್ತಾ ಇರಲಿ, ಮತ್ತೆ ಪುನಃ ಈ ರೀತಿಯಾದ ಮದ ಬರದೇ ಇರಲಿ ಅಂತೇಳಿ ಇಬ್ಬರಿಗೂ ಹೇಳೋಣ. ಆ ಕೃಷ್ಣನನ್ನು ಪರಿಕ್ರಮ ಮಾಡಿ ಪ್ರದಕ್ಷಿಣೆ ಮಾಡಿ ಬದ್ಧೋಲೂಕಲಂ, ಹೊಟ್ಟೆಯಲ್ಲಿ ಇದಿದೆ ಅರ್ಥ ಇದೆ ಅದನ್ನು ಬಿಟ್ಟುಕೊಂಡಿಲ್ಲ, ಆ ಮಂತ್ರ ಜಗ್ಬುದು ದಿಶಮುತ್ತ ಉತ್ತರ ದಿಕ್ಕಿನ ಅವರ ಲೋಕಕ್ಕೆ ತೆರಳಿದ್ದಾರೆ ಅನ್ನುವ ಕಥಾಭಾಗಕ್ಕೆ ಇವತ್ತಿನ ಕಥಾಭಾಗವನ್ನು ಮಂಗಳ ಮಾಡ್ತಾರೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.